ಸರ್ ನಮಸ್ಕಾರ ಸರ್. ನಮಸ್ತೆ ಸರ್ ನಾವು ಅಹಿಂದ ಧ್ವನಿ ಚಾನಲಿಂದ ನಮ್ಮ ಅಹಿಂದ ವರ್ಗದ ಯುವ ನಾಯಕರುಗಳು ಮತ್ತು ಏನು ಹಿಂದೆ ಮುಂದೆ ಬ್ಯಾಕ್ ಸಪೋರ್ಟ್ ಇಲ್ದಂಗೆ ಒಂದು ಎಲ್ಲ ರಂಗಗಳಲ್ಲಿ ಕ್ರಿಯಾಶೀಲವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ನಾಯಕರುಗಳು ಈಗಿನ ಯುವಕರಿಗೆ ಮಾರ್ಗದರ್ಶಕರಂತೇಳಿ ಅವ್ರೊಂದು ಸಮೀಕ್ಷೆ ಇರ್ತೀವಿ ಸರ್. ಆ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮತ್ತು ಕಂಪ್ಲಿ ತಾಲೂಕಿಗೆ ಬಂದಾಗ CR ಹನುಮಂತ್ ಅವರು ಯಾವುದೇ ರೀತಿಯ ಏನು ಬ್ಯಾಕ್ ಸಪೋರ್ಟ್ ತಂದೆ ತಾಯಿ ಸಪೋರ್ಟ್ ಇಲ್ಲದಂಗೆ ಒಂದು ಕ್ರಿಯಾಶೀಲಕರಾಗಿ ಸಂಘಟನೆ ಮತ್ತು ಹೋರಾಟದ ಮುಖಾಂತರವಾಗಿ ಕರ್ನಾಟಕ ರಾಷ್ಟ್ರಕ್ಕೆ ಹೋರಾಟದ ಮುಖಾಂತರವಾಗಿ ಮುಂಚೂಣಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂತೇಳಿ ಹೆಸರು ಕೇಳಿ ಬಂತು. ಹಂಗಾಗಿ ನಿಮ್ಮ ಸಂದರ್ಶನ ಅಂತ ಬಂದಿದೆ ಸರ್ ನಾವೀಗ. ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ಧನ್ಯವಾದಗಳು. ಹಾಂ ಸರ್ ಫಸ್ಟು CR ಹನುಮಂತ್ ಯಾರು? CR ಹನುಮಂತ SSLC ಫೇಲ್ ಆದೊಂದು ಹುಡುಗ. ಯಾವ ಕೇರಿ ಹುಡುಗ? ಚಲವಾದಿ ಹುಡುಗ ಸರ್. ಚಲವಾದಿ ಹುಡುಗ ಕಂಪ್ಲೀಟ್. ಹಾಂ ಸರ್ CR ಹನುಮಂತ್ SSLC ಫೇಲ್ ಆದ ನಂತರ ಏನು ಕೆಲಸ ಮಾಡ್ತಿದ್ರು ಅವರು? SSLC ಫೇಲ್ ಆದ ನಂತರ ಕೂಲಿ ಕೆಲಸ ಮಾಡಿದ್ದೀನಿ ಸರ್. ಕೂಲಿ ಗದ್ದೆ ಕೊಯ್ಯಕ್ಕೆ ಹೋಗೋದಿಲ್ಲ? ಎಲ್ಲ ಕೆಲಸ ಮಾಡಿದ್ದೀನಿ ಸರ್. ಎಲ್ಲ ಕೆಲಸಗಳು ಮಾಡಿದ್ದೀನಿ. ಗದ್ದೆ ಕೆಲಸ ಮಾಡಿದ್ದೀನಿ, ಆಮೇಲೆ ಮಾಡಿದ್ದೀನಿ, ಎಳ್ನೀರು ವ್ಯಾಪಾರ ಮಾಡಿದ್ದೀನಿ, ಸೈಕಲಲ್ಲಿ ಎಳ್ನೀರು ಹಾಕಿ ದಬ್ಬಿ ಬಸ್ ಸ್ಟ್ಯಾಂಡಾಗಿ ಎಳ್ನೀರು ಹಾಕಿ ಕಡ್ದಿದ್ದೀನಿ, ಆಮೇಲೆ ಮಾಡಿದ್ದೀನಿ. ಅಂದ್ರೆ ಹೊಟ್ಟೆ ತುಂಬಿ ಸಾಕಪ್ಪ ಅನ್ನೋ ಒಂದು ಜೀವನ ಪರಿಸ್ಥಿತಿ. ಅವತ್ತು ಊಟ ಮಾಡಿ ಸಾಕಪ್ಪ ನಾವು ಅಂತ. ಸರ್ ನೀವು SSLC ಫೇಲ್ ಆದ ನಂತರ ನಿಮ್ಮ ತಂದೆ ತಾಯಿನೂ ನಿಮ್ಮ ಇದ್ರ ಆ ಟೈಮಲ್ಲಿ? ತಂದೆ ತಾಯಿ ಇದ್ರು. ತಂದೆ ಸ್ವಲ್ಪ ಆರೋಗ್ಯವಾಗಿ ಸರಿ ಇದ್ದಿಲ್ಲ. ತಾಯಿ ಕೆಲಸ ಮಾಡ್ಬೇಕು, ನಾವೆಲ್ಲ ಬದುಕಬೇಕು. ಹಾಸ್ಟೆಲ್, ನಮ್ಮ ಜೀವನ ಎಲ್ಲ ಹಾಸ್ಟೆಲಲ್ಲೇ ಆಗಿದ್ದು. ಹೌದು, ನೀವು ಹಾಸ್ಟೆಲಲ್ಲಿ ಇದ್ರಿ? SC ಹಾಸ್ಟೆಲ್ಲಾಗೆ ಇದ್ದೀವಿ ಕಮಲಾಪುರದಲ್ಲಿ. 4ನೇ ಕ್ಲಾಸ್ನಿಂದ SSLC ವರೆಗೆ ಅಲ್ಲಿ ಹಾಸ್ಟೆಲಲ್ಲೇ ಇದ್ದಿಲ್ಲ. ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ನೀವು? ನಾವು 6 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. 4 ಜನ ಗಂಡು ಮಕ್ಕಳು ಇಬ್ಬರು. ದೊಡ್ಡ ಕುಟುಂಬ ಅಂದರೆ? ದೊಡ್ಡ ಕುಟುಂಬ. ನಿಮ್ಮದು ನಿಮ್ಮ ತಂದೆಯವ್ರಿಗೆ ಜಮೀನು ಏನಾದಿತ್ತಾ? ಒಂದು ಅರ್ಧ ಎಕರೆ ಸರ್ಕಾರಿ ಜಮೀನು ಇತ್ತು ಸರ್, ಅಷ್ಟೇ. ಅಂದರೆ ಗೌರ್ಮೆಂಟ್ ಗ್ರಾಂಟ್ ಕೊಟ್ಟರೆ ಭೂಮಿ? ಅದು ಪೂರ್ವಜರ ಆಸ್ತಿ ಅಲ್ಲ, ನಿಮ್ಮ ತಂದೆಯವರು ಹೊಡತಕ್ಕಂಥ ಗ್ರಾಂಟ್ ಮುಂಚೆ ಮಾಡಿದ್ರೆ ಭೂಮಿ ಇತ್ತು ಅಷ್ಟೇ. ಮನೇನ ಇತ್ತು ಅಥವಾ ಬಾಡಿಗೆ ಮನೇಲಿ ಇತ್ತು? ಗುಡಿಸ್ಲಿ ಸರ್, ನಮ್ದು ಗುಡಿಸ್ಲಾಗ ಇತ್ತು. ನೀವು ಅಂದರೆ ಗುಡಿಸ್ಲಾಗ ಹುಟ್ಟಿರೋದಂಗೆ? ಹೌದು. ಅಂದರೆ ಕಡು ಬಡತನ? ನಮ್ಮ ತಾಯಿ ಕೆಲಸ ಮಾಡಬೇಕು, ನಾವೆಲ್ಲ ಅಷ್ಟು ಜನ ಜೀವನ ಮಾಡಬೇಕು. ನಮ್ಮ ಸೋದರ ಅವ್ರ ಮನೆಯಲ್ಲಿ ಇದ್ವಿ ನಾವು ಕಮಲಾಪುರದಲ್ಲಿ. ಸ್ವಲ್ಪ ಜನ ಇಲ್ಲಿ. ಅಂದರೆ ನೀವು ಕಮಲಾಪುರದ ಬಂದ ನಂತರ ಆರಂಭದಲ್ಲಿ ಗುಡಿಸ್ಲಲ್ಲಿ ಜೀವನ ಮಾಡಿದ್ರಿ? ಹೌದು. ಹುಟ್ಟಿ ಬೆಳೆದಿದ್ದೇ ಗುಡಿಸ್ಲಲ್ಲಿ. ಹುಟ್ಟಿ ಗುಡಿಸ್ಲಲ್ಲಿ. ಸರ್ ಇವಾಗ ಆರಂಭದಲ್ಲಿ ಗುಡಿಸ್ಲಲ್ಲಿ ಹುಡ್ತೀರಾ, 6 ಜನದ ಕುಟುಂಬದ ತಾಯಿ, 6 ಜನ ಮಕ್ಕಳು, ತಂದೆಯವ್ರ ಆರೋಗ್ಯ ಸರಿ ಇಲ್ಲ, ತಾಯಿಯವರೆಲ್ಲ ನಿರ್ವಹಣೆ ಮಾಡಬೇಕು, ನೀವು ಅಮಾಲಿ ಮತ್ತು ತೆಂಗಿನ ವ್ಯಾಪಾರ ಎಲ್ಲ ಮಾಡ್ತೀರಾ. ಆ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಒಂದು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಕಂಪ್ಲಿ ಪಟ್ಟಣದಲ್ಲಿ ಒಬ್ಬ ನಗರಸಭಾ ಸದಸ್ಯ ಹೊರಹೊಮ್ತಾನಂದರೆ ಅದರ ಹಿಂದೆ ಎಷ್ಟು ಹೋರಾಟಗಳಿದೆ ಸರ್? ಎಲ್ಲ ಆ ಒಂದು ಹಂತಕ್ಕೆ ಬರಬೇಕಾದ್ರೆ ಎಷ್ಟು ಹೋರಾಟಗಳು? ಆರಂಭದಲ್ಲಿ ನೀವು ಯಾವ ಥರ ಬಂದ್ರಿ ನೀವು ಆ ಕಷ್ಟಗಳನ್ನು ಬದಿಗೊತ್ತಿ? 95-96 ವರೆಗೆ ನಾನು ಇಲ್ಲೇ ಕೆಲಸ ಮಾಡಿದೆ ಸರ್, ಕೂಲಿ ಕೆಲಸ ಮಾಡಿದೆ. ಆಮೇಲೆ 97-98 ಆ ಸೈಡು ಉಡುಪಿಯಾಗ ಕೂಲಿ ಕೆಲಸಕ್ಕೆ ಹೋದೆ. ಉಡುಪಿ ಕೂಲಿ ಕೆಲಸಕ್ಕೆ ಹೋದ್ರಿ? ಹೊಟ್ಟೆಪಾಡಿ ಏನು ಕೆಲಸಕ್ಕೆ ಹೋದ್ರಿ ನೀವು? ಅಲ್ಲಿ ತೋಟದಲ್ಲಿ ಕೆಲಸ ಹೋಗ್ರಿ. ಉಡುಪಿ ತೋಟದಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಿಸರ್ಗ ಅಂತಂದೇಳಿ ಒಂದು ಕಂಪ್ನಿ ಬಂತು, ನಮ್ಮ ಶ್ರೀನಿವಾಸ ಹೆಗಡೆ ಅಂತ ನಮ್ಮ ದಣಿ ಉಡುಪಿಯಲ್ಲಿ. ಅವ್ರ ತೋಟದಿಂದ ನನಗೆ ಫ್ಯಾಕ್ಟ್ರಿ ತೊಗೊಂಡ್ರು, ನಿಸರ್ಗ ಫ್ಯಾಕ್ಟ್ರಿಗೆ. ಅಲ್ಲಿಂದ ಬಂದು ನಾನು ನಮ್ಮಣ್ಣ ಇಲ್ಲಿ ಬಂದು ಮದುವೆಯಾಗಿ ಎಳ್ನೀರು ವ್ಯಾಪಾರ ಸ್ಟಾರ್ಟ್ ಮಾಡಿ ಹಂಗೆ ಒಂದೊಂದೇ ಮೆಟ್ಲು ಎತ್ಕೊಂತ ಬಂದಿವಿ. ನಮ್ಮ ಜೀವನ ನಾವು ಮಾಡ್ಬೇಕಾದ್ರೆ ನನಗೆ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಂತಂದೇಳಿ ಮಾಡಿದ್ರು. ಅಂದ್ರೆ ಕಂಪ್ಲೀಟ್ ಘಟಕನ? ತಾಲೂಕು ಘಟಕಕ್ಕೆ, ಕಂಪ್ಲೀಟ್ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ತಾಲೂಕು ಅಧ್ಯಕ್ಷ? ಇಲ್ಲ, ಅವಾಗ ನಾವು ಕುರುಗೋಡು ನಮಗೆ ಸೇರಿದ್ದಿಲ್ಲ. ಕಂಪ್ಲೀಟ್ ನಗರಕ್ಕೆ, ಕಂಪ್ಲೀಟ್ ಪಟ್ಟಣಕ್ಕೆ. ಹೌದು, ನಗರ ಘಟಕ ಅಧ್ಯಕ್ಷರು. ಹೌದು. ನಾರಾಯಣಗೌಡ ಬಣದಿಂದ ನನಗೆ ತಾಲೂಕು ಅಧ್ಯಕ್ಷನಾಗಿ ಮಾಡಿದ್ರು. ಗುಜ್ಜಲಾಗರಾಜ್ ಅಂತ ಇದ್ದಾರಲ್ಲ, ಹನುಮಂತಪ್ಪ ಸರ್, ಗುಜ್ಜಲಾಗರಾಜ್ ಸರ್, ಇವ್ರು ನಾನು ಹಿಡ್ಕೊಂಡ್ಬಂದು ರಕ್ಷಣಾ ವೇದಿಕೆ ಅಧ್ಯಕ್ಷನ ಮಾಡಿದ್ರು. ಹಂಗೆ ಸಣ್ಣ ಪುಟ್ಟ ಹೋರಾಟಗಳು, ಅದರಿಂದ ಜನಪರ ಹೋರಾಟಗಳೆಲ್ಲ ಮಾಡ್ಕೊಂತ ಬಂದೆ. ಕಂಪ್ಲಿ ಭಾಗದಾಗ ಜನಗಳೆಲ್ಲ ಗುರುತಿಸಿದ್ರು ನನ್ನ. ಗುರುತಿಸಾದ್ಮೇಲೆ ನಾನು ಪುರಸಭೆಗೆ ಕಂಟೆಸ್ಟ್ ಮಾಡಿದೆ. ಎಷ್ಟನೇ ಇಸ್ಬೇಕು ಪುರಸಭೆ ಕಂಟೆಸ್ಟ್ ಮಾಡಿದ್ರಿ? 2013. ಈಗ ರಕ್ಷಣೆಗೆ ಅಧ್ಯಕ್ಷ ಎಷ್ಟನೇ ಇಸ್ಬೇಕಾಗಿದ್ರಿ? ಅದೇ ಅದ್ರ ಹಿಂದೆ ಅಂದ್ರೆ 10-12. ಕರ್ನಾಟಕ ರಾಷ್ಟ್ರ ವೇದಿಕೆಯ ನೀವು ಕಂಪ್ಲೀಟ್ ಘಟಕದ ಅಧ್ಯಕ್ಷರಾಗಿ ಜನಮನ ಮನಸ್ಸಲ್ಲಿ ಉಳಿಯಂತಕ್ಕಂಥ ಕೆಲಸಗಳು ಯಾವ ಹೋರಾಟಗಳು ಮಾಡಿದ್ರಿ ಆ ಟೈಮಲ್ಲಿ ಅಧ್ಯಕ್ಷ? ಆ ಟೈಮ್ನಾಗ BJP ಸರ್ಕಾರ ಇತ್ತು. ಏನದು ರೇಷನ್ ಕಾರ್ಡಿಗೆಲ್ಲ ಭಾಳ ಪ್ರಾಬ್ಲಮ್ಮು, ಆಧಾರ್ ಕಾರ್ಡಿಗೆ ಭಾಳ ಪ್ರಾಬ್ಲಮ್ಮು. ಆ ಟೈಮ್ನಾಗ ನಾನು ಆಧಾರ್ ಕಾರ್ಡು ಇಲ್ಲೇ ಲೈನಲ್ಲಿ ನಿಂತ್ಕೊಂಡು ಜನ ರಾತ್ರಿ ಆಗಲು ಅಂಬ್ಲಾರ್ದಂಗೆ ಲೈನಾಗಿ ನಿಂದಿರ್ತಾ ಇದ್ರು. ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದ್ದಿಲ್ಲ, ಊಟದ ವ್ಯವಸ್ಥೆ ಇದ್ದಿಲ್ಲ. ನಾನು ಅವಾಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾಗ ಅವ್ರಿಗೆಲ್ಲರಿಗೆ 3 ತಿಂಗಳು ಊಟದ ವ್ಯವಸ್ಥೆ ಮಾಡಿದ್ದೀನಿ ನಾನು ಸ್ವಂತ ದುಡ್ಡಿಂದ. 2 ಕಡೆ ಇತ್ತದು, ಊಟದ ವ್ಯವಸ್ಥೆ ಮತ್ತೆ ಅವ್ರಿಗೆ ನೀರಿನ ವ್ಯವಸ್ಥೆ. 3 ತಿಂಗಳು ಸತತವಾಗಿ ನಾನು ಮಾಡಿದ್ದೀನಿ. ನಿಮ್ಮ ಸ್ವಂತ ಖರ್ಚಲ್ಲಿ? ನಾನು ಸ್ವಂತ ಖರ್ಚಲ್ಲಿ ಮಾಡಿದ್ದೀನಿ.
ಅಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆ ಒಂದು ಮಾಡಿದ್ರೆ ಮತ್ತೆ ಬೇರೆ ಏನಾದ್ರು ಈ ಬಡ ಜನತೆಗೆ ಏನಾದ್ರು ಜಾಗ ಕೊಡಿಸೋದು ಪಟ್ಟ ಕೊಡಿಸೋದು ಆ ಥರ ಏನಾದ್ರು ಹೋರಾಟ ಮಾಡಿದ್ರೆ ಜನ ಪ್ರತಿಯೊಂದು ಹೋರಾಟಕ್ಕೆ ಭಾಗವಹಿಸಿನಿ ಸರ್. ಕಷ್ಟ ಅಂತ ಬಂದು ಜನಗಳಿಗೆ ನೀವೇ ಮುಂದಾಳ್ತು ನಿಮ್ದೇ ಇರ್ಬೇಕಲ್ಲ ಅಧ್ಯಕ್ಷ ನೀವೇ ಮುಂದಾಳ್ತು ಆಮೇಲೆ ಜನ ಬರ್ತಾರೆ ನಿಮ್ದೆ. ಸಾಮಾನ್ಯವಾಗಿ ನಾನು ರಕ್ಷಣಾ ವೇದಿಕೆ ಅಧ್ಯಕ್ಷ ಅಂತಲ್ಲ ಸರ್, ಏನೋ ಹೋರಾಟ ಗುಣಗಳು ನಮ್ಮ ಹತ್ರ ಇದ್ದ ಕಾರಣ ಯಾವುದೇ ಆಫೀಸಲ್ಲಿ ಆಗಲಿ ಯಾವುದೇ ಕೆಲಸ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಅವ್ರಿಗೆ ಕೆಲಸ ಕೊಡಿಸೋಂಥ ವ್ಯವಸ್ಥೆ ಮಾಡಿದ್ದೀನಿ, ಕೆಲಸ ಆಗಂತ ವ್ಯವಸ್ಥೆ. ಇವತ್ತು ವೃದ್ಧಾಪ್ಯ ಇವತ್ತನ ಸ್ವಲ್ಪ ಲೇಟ್ ಆಗಿರ್ಬೋದು, ಪಿಂಚಣಿಗಳು ಬರೋವು, ಮತ್ತೆ ರೇಷನ್ ಕಾರ್ಡ್ ಹೆಚ್ಚು ಕಮ್ಮಿ, ಹೆಸರು ತಿದ್ದುಪಡಿ ಅವು ಇವು, ಮತ್ತೆ ದೇವದಾಸಿಯರಿಗೆ ಸಂಬಳ ಪಿಂಚಣಿ ಬರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅವೆಲ್ಲ ಹೋರಾಟಗಳೆಲ್ಲ ಮಾಡ್ಕೊಂತ ಬಂದೆ ಸರ್. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಕಂಪ್ಲಿ ಪಟ್ಟಣದಲ್ಲಿ ಯಾವುದೇ ಬಡವರ್ಗಗಳು ಶೋಷಿತಗೊಳಗಾದ ಜನಗಳಿಗೆ ಏನಾದರೂ ಸಮಸ್ಯೆವಾದಾಗ ನೀವು ಬಂದು ನಿಂತೀರಿ. ನಾಡ ಕಚೇರಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಯಾವುದೇ ರಂಗಗಳಲ್ಲಿ ಬರೀ SC ST ಸಮುದಾಯಕ್ಕೆ ಮಾತ್ರ ರಕ್ಷಣಾ ವೇದಿಕೆ ಅಂದಾಗ ಎಲ್ಲ ಸಮುದಾಯ ಇವತ್ತು ಎಲ್ಲಾ ಸಮುದಾಯದವರು ಕೈ ಹಿಡಿದಕ್ಕೆ ಇವತ್ತು CR ಮಾತಾಡ್ತಾರೆ. ಬರೀ ಒಂದು ಸಮಾಜಕ್ಕೆ ಮೀಸಲಾಗಿ ಏನಿಲ್ಲ. ಇಲ್ಲ ಕರೆಕ್ಟ್ ಅಲ್ಲ ಸರ್, ಕರ್ನಾಟಕ ರಕ್ಷಣಾ ವೇದಿಕೆ ಅಂದಾಗ ಇಡೀ ಕಂಪ್ಲೀಟ್ ಕ್ಷೇತ್ರ ಬಂತಲ್ಲಿ, ಸಮುದಾಯ ಬರೋದೇ ಇಲ್ಲ ಅಲ್ಲಿ. ಹುಟ್ಟಿದ್ದು ಬಡತನದಲ್ಲಿ, ಬೆಳೆದಿದ್ದು ಛಲವಾದಿ ಸಮುದಾಯದಲ್ಲಿ, ಆದ್ರೆ ನಿಮಗೆ ಗುರುತಿಸಿದ್ದು ರಕ್ಷಣಾ ವೇದಿಕೆ. ಆ ರಕ್ಷಣೆ ಗುರುತಿಸಿ ನಿಮ್ಗೆ ಇಡೀ ಕಂಪ್ಲೀಟ್ ಪಟ್ಟಣದ ಸಮಸ್ಯೆಗಳನ್ನ ನಿಭಾಯಿಸುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ. ಹೋರಾಟಗಳಲ್ಲಿ ಬಡ ಜನತೆಯ ಅನ್ಯಾಯಕ್ಕಾದಾಗ ನಿಂತು ಪರವಾಗಿ. ಈಗ ಸೇತುವೆ ಸನ್ಮಾನ್ಯ ಗಣೇಶ್ವರ್ ಇವಾಗ ಸೇತುವೆಗೆ ಅಮೌಂಟ್ ರಿಲೀಸ್ ಮಾಡಿಸ್ಯಾರ ಸರ್. ಯಾವ ಸೇತುವೆ ಅದು? ಇದು ನಮ್ಮ ತುಂಗಭದ್ರಾ ಸೇತುವೆ, ಗಂಗಾವತಿ ಕಂಪ್ಲಿ ಸಂಪರ್ಕ ಸೇತುವೆ. ಇಲ್ಲಿವರೆಗೆ ಅದು ನಮ್ಮ ಹೋರಾಟನೂ ಇದೆ ಅದರಲ್ಲಿ. ನಿಮ್ಮ ಪಾಲು ಇದೆ, ನಮ್ಮ ಪಾಲು ಇದೆ. ಯಾಕಂದ್ರೆ ನಾವು ಆ ಟೈಮಲ್ಲಿ ಈ ಬಂಡಿನ ಅಡ್ಡ ಹಾಕಿ, ರೋಡಿಗೆ ಬಂಡಿ ಅಡ್ಡ ಹಾಕಿ ಜನಗಳನ್ನೆಲ್ಲ ಸೇರಿಸಿ ತಹಸೀಲ್ದಾರಿಗೆ ಕರೆಸಿ, DC ಕರೆ ಕಳಿಸಿ, ಇದು ಹಿಂಗ ಶೀತಲಗೊಂಡಿದೆ ಸೇತುವೆ, ಆದಷ್ಟು ಬೇಗ ಮಾಡ್ಬೇಕಂತಂದೇಳಿ ನಮ್ದು 2010ರಿಂದ ನಮ್ದು 2010 ರಕ್ಷಣಾ ಮುಖಾಂತರ ಹೋರಾಟ ಮಾಡಿದ್ವಿ. ಯಾವುದೇ ಸರ್ಕಾರ ಬರಲಿ ಹೋರಾಟ, ಯಾವುದೇ ಗೌರ್ಮೆಂಟ್ ಬರಲಿ, ನಮಗೆ ಒಂದು ಶಾಶ್ವತವಾಗಿ ಪರ್ಮನೆಂಟ್ ಎಲ್ಲರಿಗೆ ಅವಶ್ಯಕತೆವಾದಂತ ರಸ್ತೆ ಅಲ್ಲ ಅದು, ಸಾರ್ವಜನಿಕ ಅನುಕೂಲ ರಸ್ತೆ. ಇವತ್ತು ಸನ್ಮಾನ್ಯ ಶಾಸಕರು ಜಾರಕಿಹೊಳಿ ಸರ್ ಹತ್ರ 1 ಕೋಟಿ ಚಿಲ್ಲರೆ ಹಾಕ್ಸ್ಕೊಂಬಂದು, ಅಲ್ಲ 100 ಕೋಟಿ ಚಿಲ್ಲರೆ ಹಾಕ್ಸ್ಕೊಂಬಂದು ಅದು ಕಾಮಗಾರಿ ಇನ್ನೊಂದು ಸದ್ಯದಿಂದ ಬೃಹತ್ ಕಾಮಗಾರಿ ಆದಷ್ಟು ಬೇಗನೆ ಅದು ಏನೋ ಭೂಮಿ ಪೂಜೆ ಮಾಡ್ತಾರೆ. ಅಂತವೆಲ್ಲ ಹೋರಾಟ ಮಾಡಿದ್ವಿ. ಅಂತವೆಲ್ಲ ಶಾಶ್ವತವಾಗಿ ಇಡೀ ಕ್ಷೇತ್ರದ ಜನ ಮನಸ್ಸಲ್ಲಿ ಉಳಿಯುವಂತ ಹೋರಾಟಗಳು ಮಾಡಿದ್ವಿ. ಇಂದು ಸರಿಯಿಲ್ಲ, ಸರಿಯಾದ ಸುಳ್ಳು ಇಳ್ಕೊಂಡ್ಮೇಲೆ ಅಂತ ಪದ ಕೆಲಸ ಆಗತ್ತಪ್ಪ. ಅದ್ರ ಕಾಲಕ್ಕೆ ಇಷ್ಟನ ಆಗಿರಲಿಲ್ಲ. ಆ ನಂಬಿಕೆನೇ 2 ಬಾರಿ ಪುರಸಭೆ ಮೆಂಬರ್ ಮಾಡಿದೆ ಸರ್. ನೀವು ಪುರಸಭೆಗೆ ಬಂದಾಗ ಯಾವ ಪಕ್ಷದಿಂದ ನೀವು ಆಯ್ಕೆ ಆದ್ರಿ ಸರ್? ನಾನು ಪುರಸಭೆಗೆ ಬಂದಾಗ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಿಂದ. ಯೂತ್ ಕಾಂಗ್ರೆಸ್ ಇದ್ರಿ, ಒಂದು ರಕ್ಷಣಾ ಹೋರಾಟದ ಮುಂಚಿನ ನಾಯಕರಾಗಿದ್ರಿ. ಆ ಒಂದು ಮುನ್ಸಿಪಲ್ ಇದು ಬಂದಾಗ ಕೆಟಗರಿ ಒಳಗಾದ್ರೆ ಜನರಲ್ ಒಳಗಾದ್ರೆ? ಇಲ್ಲ ಸರ್, ಕೆಟಗರಿ ಒಳಗಡೆ ಯಾವ ವಾರ್ಡ್? 4ನೇ ವಾರ್ಡ್. ನಾನು ಇದೇ ವಾರ್ಡ್ನಿಂದನೇ 4ನೇ ವಾರ್ಡ್ ಜನನೇ ನನ್ನ ಕೈಲಿ ಹಿಡಿದು ನನ್ನ ಪುರಸಭೆ ಸದಸ್ಯರನ್ನಾಗಿ ಮಾಡಿದ್ರು ಸರ್. ಮತ್ತೆ ಈಗ ಪುರಸಭೆ ಸದಸ್ಯರಾದ ನಂತರ ಮತ್ತೆ ಆದ ನಂತರ ಆಗಕ್ಕೆ ಮುಂಚೆ ಹೋರಾಟಗಾರ ಆಗ್ತೀವಿ, ಆದ್ಮೇಲೆ ಜನಪ್ರತಿನಿಧಿ ಆಗ್ತಾರೆ. ಆ ಜನಪ್ರತಿನಿಧಿ ಆದ ನಂತರ ಜನಗಳ ಮನಸ್ಸಲ್ಲಿ ಉಳಿಯುತ್ತೆ ಈ ಕೆಲಸಗಳು ಏನು ಮಾಡಿದ್ರೆ ನೀವು, ಅಭಿವೃದ್ಧಿ ಕೆಲಸಗಳು? ಸರ್ 2018-19 ಕುಡಿಯ ನೀರಿನ ವ್ಯವಸ್ಥೆ ಬಹಳ ಇದಾಗ್ಬಿಟ್ಟು ಸರ್. ಇಡೀ ಊರಿಗೆ, ಇಡೀ ಕಂಪ್ಲಿಗೆ ನದಿಯಾಗನೇ ನೀರಿಲ್ಲ. ಬರಗಾಲ, ನದಿಯಾಗನೇ ನೀರಿಲ್ಲ. ಆ ಟೈಮ್ನಾಗ ಜನಗಳಿಗೆ ನೀರು ಕೊಡೋ ವ್ಯವಸ್ಥೆ ಮಾಡ್ಬೇಕಂದಾಗ ಎಲ್ಲೇ ನಮ್ಮ ವಾರ್ಡಲ್ಲಿ, ಸ್ಪೆಷಲ್ ಆಗಿ 4ನೇ ವಾರ್ಡ್ನಲ್ಲಿ ಯಾವ್ಯಾವ ಬಾವಿ ಇದ್ದು ಆ ಬಾವಿಯೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ಮೋಟರ್ ಹಚ್ಚಿದ್ವಿ ನಿಮ್ಮ ಮುನ್ಸಿಪಾಲಿಟಿಯಿಂದ. ಹೌದು, ಪುರಸಭೆ 2 ಬೋರ್ಗಳಿದ್ದು, ಕೈ ಪಂಪ್ಗಳಿದ್ದು. ಆ 2 ಬೋರ್ಗಳೆಲ್ಲ ತೆಗಿಸಿ, ಉದಾಹರಣೆಗೆ ನಮ್ಮ ಮನೆ ಮುಂದಿದೆ ಇಲ್ಲಿ 2 ಬೋರ್ ತೆಗಿಸಿ ಅದಕ್ಕೊಂದು ಸಿಂಟ್ಯಾಕ್ಸ್ ಕಟ್ಟಿ ಅದಕ್ಕೆ ಸ್ವಿಚ್ ಬೋರ್ಡ್ ಮಾಡಿಸಿ ಆಟೋಮೆಟಿಕ್ ಆಗಿ ನೀರು ಬರಂಗ್ ಮಾಡಿದ್ವಿ 2 ಬೋರಿಗೆ. ಅಲ್ಲ ಅದು ಇದು ಇಲ್ಲ, ಇದು ಹಿಂಗಂದ್ರೆ ಮಾತ್ರ ಬರೋದಲ್ಲ ಅದು? ಇಲ್ಲ, ಅದಕ್ಕೆ ಮೋಟರ್ ಹಾಕಿದ್ವಿ ನಾವು. ಮೋಟರ್ ಹಾಕಿದ್ರಿ? ಹ್ಯಾಂಡ್ ಪಂಪ್ ತೆಗೆದ್ಬಿಟ್ಟು ಮಾಡಿದ್ರೆ ತೆಗೆದು ಮೋಟರ್ ಹಾಕಿದ್ವಿ ಅದಕ್ಕೆ. ಆಲ್ಮೋಸ್ಟ್ ಅಲ್ಲ ನಾನು ವಾರ್ಡಿಂದೆಲ್ಲ ಆವಾಗಿನ ಕಾಲಕ್ಕೆ ಯಾರು ಪುರಸಭೆ ಸದಸ್ಯರು, BJP ಬಂತು, ಕಾಂಗ್ರೆಸ್ ಬಂತು, ಎಲ್ಲರೂ ಬಂದು ಎಲ್ಲರೂ ಆ ವ್ಯವಸ್ಥೆ ಮಾಡಿದ್ರು. ಹೆಚ್ಚಾಗಿ ನಾನು ನಮ್ಮ ವಾರ್ಡಲ್ಲಿ ನಮ್ದು ಸ್ಲಮ್ಮು, ನೀರಿನ ಅಭಾವ ಜಾಸ್ತಿ ನಮಗೆ. ಹಂಗಾಗಿ ಆ ಕೈ ಬೋರ್ಗಳು ಎಲ್ಲೆಲ್ಲಿದಾವ ಅಷ್ಟು ನೀರಿನ ಟ್ಯಾಂಕ್ ಕಟ್ಟಿ ಮತ್ತೆ ಒಂದು ಫಿಲ್ಟರ್ ವಾಟರ್ ಹಾಕ್ಸಿದ್ವಿ ನಮ್ಮ ವಾರ್ಡಿಗೆ 4ನೇ ವಾರ್ಡಿಗೆ. ಅದೇ ಸಂದರ್ಭದಲ್ಲಿ ಮತ್ತೆ ಅವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 3,30,000 ರೂಪಾಯಿ ಮನೆ ಬಿಟ್ರು. ನಿಮ್ಮ ಮುನ್ಸಿಪಾಲಿಟಿ
ಅದ್ರಾಗ free ಉಚಿತ ಮನೆ. ಉಚಿತ ಮನೆ ಬಸ್. ಹಾ. ಅದು ಹೆಚ್ಚಿನದು ನಾನು 4ನೇ ವಾರ್ಡಿಗೆ ಹಾಕ್ಕೊಂಡೆ. ಎಷ್ಟು ಮನೆ ಕೊಟ್ಟರು? ಎಸ್ ಸಿ ಮನೆಗಳು ನಾನು ಒಂದು 30 ಮನೆ ಆದ್ರೂ ಕಟ್ಟಿದ್ದೀನಿ. ಅಂದ್ರೆ 4 ವಾರ್ಡ್ ಅಂದ್ರೆ ಓನ್ಲಿ ನಿಮ್ಮ ಸಮುದಾಯದ ಅಷ್ಟಿದಾರ? ಇಲ್ಲ ಸರ್, ಹರಿಜನ ಚಲವಾದಿ. ಅಲ್ಲ, ಎರಡೂ ಎಸ್ಟಿನೇ ಬರ್ತಾರೆ. ಹರಿಜನ ಚಲವಾದಿ ಎರಡು ಸಮುದಾಯ ಇರೋದು. ಅಲ್ಲ, ಇಲ್ಲಿ ಮಿಕ್ಸಿಂಗ್ ಇರೋದು. ಬಿಸಿ ಒಟ್ಟು ಎಲ್ಲ ಎಸ್ಟಿನೇ ಇರೋದು. SC ಜಾಸ್ತಿ. 70% ಎಸ್ಟಿ ಬೇರೆ 30% ಅದರ್ಸ್ತಾರೆ. ಅಲ್ಲ, ಆ ಸಂದರ್ಭದಲ್ಲಿ ಮುನ್ಸಿಪಾಲಿಟಿ ಸದಸ್ಯರಾದಂಥ ಪ್ರಥಮ ಅವಧಿಗೆ ಎಷ್ಟು ಮನೆಗಳು ಕೊಟ್ಟು ನೀವು 3,30,000? ಸರ್ 30 ಮನೆ ಕೊಟ್ಟಿದ್ದೀನಿ. 30 ನಿಮ್ಮ ವಾರ್ಡಿಗೆ ನಮ್ಮ ವಾರ್ಡಿಗೆ ಅಷ್ಟೇ 30. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಟ್ಕೊಂಡಿರ್ತಾರೆ. ಈ ನಮ್ಮ 4ನೇ ವಾರ್ಡ್ ಅಂದ್ರೆ ಸ್ವಲ್ಪ ಬಹಳ ಬಡ ಜನ, ಆರ್ಥಿಕ ಬಡತನ ಇರ್ತಕ್ಕಂಥ ಬಡತನ ಕ್ಷೇತ್ರ. ಹಂಗಾಗಿ ಸ್ವಲ್ಪ ಅವಾಗ ಅವ್ರಿಗೆಲ್ಲ ಉಮೇದಿ ಮಾಡಿ ಆ 3,30,000 ರೂಪಾಯಿ ಯಾವ್ದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಂತು ಪ್ರಕಾರ ದುಡ್ಡು ಕೊಡ್ತಾರೆ. ಆಗಿನ ಕಾಲದಾಗ ಅವರೆಲ್ಲ ಪಾಪ ಬಡ್ಡೆಗೆ ತಗೊಂಬಂದು ದುಡ್ಡು ಏನೋ ಒಂದು ಬೀಸ್ ಮಟ್ಟಕ್ಕೆ ಒಂದಿಷ್ಟು ಅಮೌಂಟು ಮೇಲೆ ಹಿಂಗೆಲ್ಲ ಮಾಡಿ. ಜಾಗ ಕೊಟ್ಟರು ಬರೀ ಮನೆ ಅಷ್ಟೇ ಕೊಟ್ಟರು ಸರ್? ಇಲ್ಲ ಸರ್, ಮನೆಗಳು ಅಷ್ಟೇ ಕೊಟ್ಟರು. ಜಾಗ ಇದ್ದರೆ ಮನೆ ಕೊಟ್ಟರು. ಅವ್ರೇನೋ ಜಾಗ ಇದ್ರೆ ಅದಕ್ಕೆ ಮನೆ ಕೊಟ್ಟರು. ಅಲ್ಲ, ಹೈಯೆಸ್ಟ್ ಅದು 4ನೇ ವಾರ್ಡ್ನಾಗ ಸ್ಪೆಷಲ್ ಆಗಿ ಜಾಸ್ತಿ ಹಾಕಿದ್ದೀನಿ. ಕಂಪ್ಲೀಟ್ ಕ್ಷೇತ್ರದಲ್ಲೇ ನೀವು ಪುರಸಭೆ ನಿಮ್ಮ ವಾರ್ಡ್ಗೆ ಹೈಯೆಸ್ಟ್ ಮನೆ ಕೊಟ್ಟರು. ಹೈಯೆಸ್ಟ್ ಮನೆಗಳು ನಾನು ಇದು ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಕೌನ್ಸಿಲರ್ಗಳಿಗೆ. ಆ ಟೈಮಿಗೆ ಎಲ್ಲರೂ ರಿಕ್ವೆಸ್ಟ್ ಮಾಡಿದಾಗ ಎಲ್ಲರೂ ಬಿಟ್ಟರು. 4 ಮನೆಗಳು ಜಾಸ್ತಿ ಬಿಟ್ಟರೆ ಅನುಕೂಲ ಆಯಿತು. ಆ ಟೈಮಲ್ಲಿ ಅನುಕೂಲ ಆಯಿತು. ಅದೊಂದು ಶಾಶ್ವತ ಯೋಜನೆ. ಸರ್, ಈಗ ನೀವು ಕಾಂಗ್ರೆಸ್ ಆ ಟೈಮಲ್ಲಿ ಮತ್ತೆ ಸ್ಲಮ್ ಬೋರ್ಡ್ ಮನೆಗಳು ಬರ್ತಾವ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ರಿ ಅಂದಾಗ ಸ್ಲಮ್ ಬೋರ್ಡ್ ಮನೆಗಳಿಗೆ ನಾವೇ ಜೆರಾಕ್ಸ್ ಮಾಡಿಸಿ ಅವ್ರ ಡಾಕ್ಯುಮೆಂಟ್ಸ್ಗಳೆಲ್ಲ ಹಾಕಿ ಅವು ಪ್ರಿಪೇರ್ ಮಾಡಿ ನಾವೆಲ್ಲ ಪೇಪರೆಲ್ಲ ಪ್ರಿಪೇರ್ ಮಾಡಿ ಕೊಟ್ಟರೆ ಮೊನ್ನೆ ಅವು ಸಹ ಆಗಿದ್ವು. ಎಷ್ಟು ಮನೆ ಬಂದು ಸರ್ ಅವನು? ಸರ್, ಅವು 500 ಚಿಲ್ಲರೆ ಮನೆ ಬಂದಿದ್ದು. 500 ಅಂದ್ರೆ ನಿಮ್ಮ ಇಡೀ ಪಟ್ಟಣಕ್ಕೆ? ಹೌದು, ಇಡೀ ಪಟ್ಟಣಕ್ಕೆ. ಸ್ಲಮ್ಮಿಗೆ ಓನ್ಲಿ ಸ್ಲಮ್. ನಿಮ್ದು ಜಾಸ್ತಿ ಇರೋದು? ನಮ್ಮದು ಜಾಸ್ತಿ ಇದೆ. ಎಷ್ಟು ಮನೆ ಬಂದು ಸರ್ ಆ ನಿಮ್ಮ 4ನೇ ವಾರ್ಡಿಗೆ ಆ ಸ್ಲಮ್ ಬೋರ್ಡ್ ವತಿಯಿಂದ ಎಷ್ಟು ಮನೆ ಬಂದವು? ಅದಾಗಿದ್ದು ಈಗಿನ ಈ ಫೀಲ್ಡಲ್ಲಿ ಅಲ್ಲ, ಅವಾಗ ನಾವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದು ಅವಾಗ ಕೊಟ್ಟಕ್ಕೆ ಬಂದಿರೋದಲ್ಲ. ಯಾವ ಕೂಡ ಬರ್ತಿಲ್ಲ. ಈಗ ಅದು ಮುಖ್ಯ ಅಲ್ಲ, ಯಾ ಬೇಸಿಕ್ ಮುಖ್ಯ ಅಲ್ಲ. ಅಲ್ಲಿ ಕೊಟ್ಟಕ್ಕೆ ನೀವು ಇವತ್ತು ರೆಕಾರ್ಡ್ ಇದಾವೆ, ಯಾವ್ದಪ್ಪ ಬಡವರು ಇದ್ದಾರೆ, ಫುಡ್ ಕಂಡೀಷನ್ ಐತೆ, ಸ್ಲಮ್ ಬೋರ್ಡ್ ಕೊಡಬೇಕಂತ ಅವ್ರು ಹುಡುಕಿ ಕೊಟ್ಟಾರ. ದಾಖಲಾತಿ ಇಲ್ಲದ ದಾಖಲಾತಿ ಕೊಡೋದು. ಡಾಕ್ಯುಮೆಂಟ್ ಇಲ್ಲ, ನೀವು ಸ್ಲಮ್ ಹುಡುಕಕ್ಕೆ ಬರಲ್ಲ. ನೀವು ಕಷ್ಟಪಟ್ಟು ಕೊಟ್ಟೋಕೆ ಇವತ್ತು ಅದೇ ಆ ಸಂದರ್ಭದಲ್ಲಿ ಎಷ್ಟು ಮನೆ ಕೊಟ್ಟಿದ್ದೀವಿ ಸರ್ ಮಂಜೂರು ಮಾಡಿದ್ರಿ ಅವಾಗ? ಅಂದ್ರೆ ಎಷ್ಟು ಒಂದು ಮನೆಗಳನ್ನು ಹುಡುಕಿ ಆ ದಾಖಲಾತಿಗಳನ್ನು ಹುಡುಕಿ ಕೊಟ್ಟಿದ್ದೀವಿ, ಸ್ಲಮ್ ಬೋರ್ಡ್ಗೆ ಅಪ್ಲೈ ಮಾಡಿದ್ರೆ? ನಮ್ಮ ವಾರ್ಡ್ನಾಗ ಒಂದು 300 ಮನೆ ಕೊಟ್ಟಿದ್ದೀವಿ ನಾವು. ಅಬ್ಬಾ, 4 ನೋಡಿ 300 ಮನೆ ಕೊಟ್ಟಿದ್ದೀವಿ. ಆ 300 ಮನೆ ಮಂಜೂರು ಆಗ್ತವ? ಈಗ ಅದು ಅಮೌಂಟು 72,000 ರೂಪಾಯಿ ಕಟ್ಟದಿತ್ತು ಒಂತಿಗೆ. ಆ 72,000 ಅಂದ್ರೆ ಯಾರು ಫಲಾನುಭವಿ ಕಟ್ಟಬೇಕು ಅಂತ? ಹೌದು, ಫಲಾನುಭವಿ. ಆ 72,000 ರೂಪಾಯಿ ಕಟ್ಟೋದು ಸಹ ಸ್ವಲ್ಪ ತೊಂದರೆ ಆಗಿದೆ. ಸ್ವಲ್ಪ ಕಮ್ಮಿ ಕಟ್ಕೊಂಡಿದ್ದಾರೆ ನಮ್ಮ 4ನೇ ವಾರ್ಡಲ್ಲಿ. ಉಳಿದ ವಾರ್ಡ್ನಾಗ MD 22ನೇ ವಾರ್ಡ್ ಅಂತಿದೆ, ಅಲ್ಲಿ ಎಷ್ಟು ಕಟ್ಕೊಂಡ್ರು. ಅಂದ್ರೆ ಇವ್ರು ರೈತರು ಒಂದೇ ಕೊಟ್ಟರೆ ಅವ್ರು ಎಷ್ಟು ಕೊಡ್ತಾರೆ ಸರ್ ಸ್ಲಮ್ ಬೋರ್ಡ್ನವರು? ಅದು 6 ಲಕ್ಷ ಅಂತ ಹೇಳ್ತಾರೆ ಸರ್. ಮೆಟೀರಿಯಲ್ಸ್ ಕೊಡ್ತಾರೆ ಅವರು. ಇಲ್ಲ, ನಾವೇ ಕಟ್ಟಿ ಕೊಡ್ತೀವಿ ಅಂತಾರೆ, ಅವ್ರು ಸರಿ ಕಟ್ಟೋದಿಲ್ಲ. ಅವ್ರು ಕಟ್ಟಿ ಕೊಡ್ತಾರೆ ಸರಿಗಿರೋದಿಲ್ಲ. ಹಾಗಾಗಿ ಅವ್ರು ಕೂಡ ಮೆಟೀರಿಯಲ್ಸ್ ತಗೊಂಡು ಇವ್ರ ಸ್ವಲ್ಪ ಹಾಕಿ ಇವರೇ ಕಟ್ಕೊಂತಾರೆ. ಅದು 72,000 ರೂಪಾಯಿ ಕಟ್ಟಕ್ಕೆ ಸಹ ಬಹಳ ತೊಂದರೆ ಮಾಡಿ ಕಟ್ಟಾರ ಜನ. ಅಲ್ಲ, ಕಷ್ಟ ಬಿಡ್ರಿ. ಯಾಕಂದ್ರೆ ಸ್ಲಮ್ ಬೋರ್ಡ್ ಜೀವನ ಮಾಡೋದು ಕಷ್ಟ ಇರುತ್ತೆ. ಅಂತ 70,000 ಕಷ್ಟ ಆಗುತ್ತೆ. ಯಾಕಂದ್ರೆ ಯಾರು ಬೇರೆ ಸಲಕಾರ ಕೊಡೋದು. ಆತ್ಮಸಾಕ್ಷಿಯಾಗಿ ಹೇಳ್ಬೇಕಂದ್ರೆ ನಮ್ಮಂತ ಬಡವರು ಸ್ಲಮ್ ಬೋರ್ಡ್ನಾಗ ನಾವು ಜೀವನ ಮಾಡ್ತೀವಿ. ದೊಡ್ಡ ದೊಡ್ಡ ಶ್ರೀಮಂತರ ಸಹ ದೊಡ್ಡ ಜನರಲ್ಲಾಗಿ ಜೀವನ ಮಾಡ್ರ ಸಹ ಜನರಲ್ಲಾಗಿ ಜೀವನ ಮಾಡೋದು ಸಹ ಇವತ್ತು ಊಟ ಮಾಡ್ತೀವಿ ಅಂದ್ರೆ ಆತ್ಮಸಾಕ್ಷಿಯಾಗಿ ಒಪ್ಪಿಗೆ ನಾವು. ಆದ ಈ ಸಿದ್ದರಾಮಯ್ಯನವ್ರ ಅಕ್ಕಿಯನ್ನು ಕೊಟ್ಟರಲ್ಲ, ಈ ಅಕ್ಕಿ ಕೊಟ್ಟರಿಂದ ಅನ್ನಕ್ಕೆ ಸ್ವಲ್ಪ ಬರಗಾಲ ತಪ್ಪಿತ್ತು, ಕಡಿಮೆ ಆಗಿತ್ತು. ಹೌದು, ಆಹಾರಕ್ಕೆ ಸಮೇತ ಅವಾಗ ಕಷ್ಟ ಇತ್ತು. ಊಟ ಮಾಡಕ್ ನಿಮ್ದು ಊಟ ಮಾಡ್ತಾರೆ. ಇವತ್ತು ಅಕ್ಕಿ ರೊಕ್ಕ ಏನ್ ಮಾಡಕತ್ತಾರ ಜನ ಅಂದ್ರೆ, ಈ ಅಕ್ಕಿ ರೊಕ್ಕನ ತಮ್ಮ ಹತ್ರ ಇಟ್ಕೊಂಡು ಈ ಮಂಜುನಾಥ ಗುಂಪು ಅಲ್ಲಿ ಗುಂಪುಗಳಿಗೆ ಸ್ವಸಹಾಯ ಗುಂಪುಗಳಿಗೆ ಏನು ತಗೊಂತಾರಲ್ಲ ಇವರು, ಅದಕ್ಕೆ ಒಂದ್ ಸ್ವಲ್ಪ ಕಂತು ಕಟ್ತಾರೆ. ಅದ್ರಾಗ ತಗೊಂಡಂತ ಏನು ಲೋನ್ ಏನ್ ಇರ್ತಲ್ಲ, ಮಕ್ಕಳು ಮದುವೆ ಮಾಡ್ತಾರೆ, ಒಳ್ಳೆ ಕಾರ್ಯಕ್ರಮಗಳು ಇವೆಲ್ಲ ಎಲ್ಲಿಂದ ಅಂದ್ರೆ ಸತ್ಯದ ಮಾತು. ಈಗ 55 ರೂಪಾಯಿ 60 ರೂಪಾಯಿ ಅಕ್ಕಿ ಇದೆ ಕೆಜಿ. ಹೌದು, 4 ಜನ ಕುಟುಂಬ ಐತೆ ಅಂದ್ರೆ ನಮ್ಮನೆಗೆ 1 ಕೆಜಿ ಅಕ್ಕಿ ಹೋಗ್ತದೆ. ಒಂದ್ ದಿನಕ್ಕೆ 90 ರೂಪಾಯಿ ಉಳಿತು. ಹೌದು, ಅದಂದ್ರೆ ಒಂದು ತಿಂಗಳು 300 ರೂಪಾಯಿ. ಅಲ್ಲ, ನೀವು ಕಾಂಗ್ರೆಸ್ಸಿಂದ ಯೂತ್ ಕಾಂಗ್ರೆಸ್ ಸದಸ್ಯ ಬೆಳಿತೀರಾ, ರಾಷ್ಟ್ರೀಯ ಬೆಳಿತೀರಾ, ಒಂದು ನಿಮ್ಮ ಪಕ್ಷ ಒಂದು ಎಲ್ಲ ಕೊಡುತ್ತೆ, ಸ್ಥಾನಮಾನ ಕೊಡುತ್ತೆ. ಅದಾದ ನಂತರ CR ಮತ್ತು ದಿಢೀರ್ನೆ BJP ಹೋಗ್ತಾರೆ. ಅದು ಕಾರಣ ಏನು BJP ಹೋಗಕ್ಕೆ? 2008ರಿಂದ ಕೆಟಗರಿ ಬಂತಿಲ್ಲಿ SC ಬಂತು. ಅಲ್ಲ, ST MLA ರಿಸರ್ವೇಷನ್ 2008ರಿಂದ ಬಂತು. ರಿಸರ್ವೇಷನ್ ಬಂತು. ಹೌದು, ಕಂಪ್ಲೀಟ್ 2008ರಿಂದ ಬಂತು. 2000 ಅದಕ್ಕಿಂತ ಮುಂಚೆ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. ಹೌದು. 2008ರಾಗ ಕೆಟಗರಿ ಬಂದಾಗ
2 ಸರಿ ಸುರೇಶ್ ಬಾಬು ಎಮ್ ಎಲ್ ಎ ಆದರು. MLA ಆದ್ರು, ಹೌದು. ಕಂಟಿನ್ಯೂ 2018 ಮತ್ತು 13ರಲ್ಲಿ ಭಾರತೀಯ ಜನತಾ BJP ಒಂದ್ಸಲಿ, BSR ಒಂದ್ಸಲಿ ಗೆದ್ದರು ಅವರು. 2 ಸರಿ ಎಮ್ ಎಲ್ ಎ. BSR BSR ಒಂದು, BJP ಒಂದು ಸರಿ, 2 ಸರಿ ಗೆದ್ರು. ಆ ಟೈಮ್ನಾಗ ಕಾಂಗ್ರೆಸ್ನಾಗ ನಾವು ಬೆರಳೆಣಿಸಷ್ಟು ಜನ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಮತ್ತು ಬಿಜೆಪಿ ಮೇಲಿದ್ದಾಗ ನೀವು ಬೆರಳೆಣಿಸಷ್ಟು ಜನ ನಾವು ಕಾಂಗ್ರೆಸ್ನಾಗ ಇದ್ವಿ. ಕೌನ್ಸಿಲರ್ಗಳು ಜಾಸ್ತಿ, ನಾವು ಲೀಡರ್ಗಳೆಲ್ಲ ಇದ್ವಿ. 2 ಟೈಮು ನಾವು ಪಕ್ಷಕ್ಕೆ ಎಷ್ಟು ನಿಯತ್ತಾಗಿರ್ಬೇಕು ಅಷ್ಟು ನಿಯತ್ತಾಗಿ ಕೆಲಸ ಮಾಡಿದ್ವಿ. ಎಷ್ಟು ನಮ್ಮ ವ್ಯಕ್ತಿ ನಾನೊಬ್ಬನಂತಲ್ಲ, ನಮ್ಮ ಟೀಮು, ನಮ್ಮ ಕಾಂಗ್ರೆಸ್ ಟೀಮು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಜೀವಂತವಾಗಿ ಅದನ್ನ ಪಕ್ಷನ ಇಟ್ಟಿವಿ ನಾವು. ಅವ್ರು ಏನು ಆರ್ಭಟ ಮಾಡಿದ್ರು, ಏನು ಮಾಡಿದ್ರು, ಎಲ್ಲ ಏನನ್ನೆಲ್ಲ ಆದ್ವು ಅವೆಲ್ಲ. ಆ ಟೈಮ್ನಾಗ ನಾವೆಲ್ಲ ಕಷ್ಟಪಟ್ಟು ಇಲ್ಲಿ ಜೀವನ ಮಾಡಿದ್ವಿ. ಅವಾಗ ನನ್ನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿದರು. ಅಂದರೆ ಇದು ಸೀನಿಯರ್ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷದಿಂದ ಬ್ಲ್ಯಾಕ್ ಕಾಂಗ್ರೆಸ್ಗೆ ನೀವು ಕಾಂಗ್ರೆಸ್ ಅಧ್ಯಕ್ಷ ಆದೆ, ಪುರಸಭೆ ಸದಸ್ಯ ಆದೆ. ನನ್ನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿದ್ರು. ಎಷ್ಟು ನಿಮಿಷ ಮಾಡಿದ್ರು? ಇದೆ 2015 16 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಪ್ಲೀಟ್ MLA ಸುರೇಶ್ ಬಾಬು MLA. ಆ ಟೈಮಲ್ಲಿ ನಾವು ನಮ್ಮ ಬೆಲ್ಟು, ನಮ್ಮ ಕಾಂಗ್ರೆಸ್ ಇರಲ್ಲ, ನಾವು ಹೇಳಿದ್ವಲ್ಲ, ನಮ್ಮ ವ್ಯಕ್ತಿ ಸರ್ ನಾವು ಪಕ್ಷನ ಉಳಿಸಿದ್ವಿ. ನಮ್ಮ ವ್ಯಕ್ತಿ ಸರ್ ನಾವು ಹೋರಾಟ ಮಾಡಿದ್ವಿ. ನಾನು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾಗನೇ ಮತ್ತೆ 2018 ಗಣೇಶಣ್ಣವರು ಇಲ್ಲಿ ಕ್ಷೇತ್ರಕ್ಕೆ ಟಿಕೆಟ್ ತಗೊಂಡು ಬಂದು ನಿಂತ್ಕೊಂಡ್ರು ಕಾಂಗ್ರೆಸ್ಸಿಗೆ. 5555 ಗೆದ್ರು ಅವರು ಲೀಡಲ್ಲಿ. ನಾವು ಮಾಡಿವಿ, ನಾವೆಲ್ಲ ಕಷ್ಟಪಟ್ಟು ದುಡಿದ್ವಿ ಎಂಬುದು ನಮ್ಮ ತಲೆಗೊಂದು ಇತ್ತು. ನಾವು ಕಷ್ಟಪಟ್ಟು ದುಡಿದ್ವಿ, ನಾವು ಗೆಲ್ಲಿಸಿದ್ವಿ ಅಂತೇಳಿ ಅಹಂಕಾರ ಅನ್ಕೊಳ್ಳಿ, ಏನು ಅನ್ಕೊಳ್ಳಿ, ನಮ್ಮ ತಲೆಗೂ ಸ್ವಲ್ಪ ಇತ್ತು. ನಾವು 2 ಬಾರಿ ಬಿಜೆಪಿ ಬಂದಿತ್ತು, ನಾವು ಕಷ್ಟಪಟ್ಟು ಗೆಲ್ಸಿ ಕಾಂಗ್ರೆಸ್ MLA ನಮಗೆ 2 ಬಾರಿ ಸೋತ ಖುಷಿ ಆಗುತ್ತೆ, ಸಹಜ, ಖುಷಿ ಆಗಿತ್ತು ಸ್ವಲ್ಪ. ಏನೋ ಅನ್ಕೊಳ್ಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಸಕರಾಗಿದ್ದ, ನಾನು ಪ್ರೆಸಿಡೆಂಟ್ ಅಧ್ಯಕ್ಷನೇ. ಅವಾಗ ನಮ್ಮ ತಲೆಗೆ ಏನಂದ್ರೆ ನಾವು ಒಂದು ಸ್ವಲ್ಪ ದುಡಿದ್ವಿ, ನಮ್ಮನ್ನ ಸ್ವಲ್ಪ ಬೇಸ್ ನೋಡ್ಕೋಬೇಕು MLA ಅವರು ಮನಸ್ಸು. ಬ್ಲಾಕ್ ಸದಸ್ಯ ಮತ್ತೆ ನಿಮ್ಮದೇ 50% ಸೇವೆ ಇರುತ್ತಲ್ಲ, ಅಂದ್ರೆ ಎಲ್ಲ ಟೀಮ್ ಮಾಡೋದು, ವರ್ಕ್ ಮಾಡೋದು ಇರುತ್ತೆ, ಜವಾಬ್ದಾರಿ ಇರುತ್ತೆ, ಮಾಡಿ ನಮ್ಮ ಒಂದು ಇದು ಅದು ಹಂಗೆ ನಮ್ಮ ತಲೆಗೆ ನಮ್ಮನ್ನ ಬೇಸ್ ಚೆನ್ನಾಗಿ ನೋಡ್ಕೋಬೇಕಪ್ಪ. ಅವ್ರು ಹೊಸ್ದಾಗಿ ಗೆದ್ದಿದ್ರು, ಅವರು ಹೊಸ್ದಾಗಿ ಗೆದ್ದಾರ. ಯಾರು ಹೆಂಗ ಏನೋ ಹಿಂಗೆಲ್ಲ ಅರ್ಥ ಮಾಡ್ಕೊಂಬದ್ರಾಗ ಸ್ವಲ್ಪ ಅವ್ರೊಟ್ಟಿಗೆ ಅವ್ರಾಗ್ಬಿಟ್ರು, ನಮ್ಮೊಟ್ಟಿಗೆ ನಾವು ಹಿಂಗಾಗ್ಬಿಟ್ಟು ಹಿಂಗಾಗ್ಬಿಟ್ಟಿವಿ. ಹಿಂಗಾದಾಗ ಸ್ವಲ್ಪ ವೈಮನಸ್ಸಾಯ್ತು. ವೈಮನಸ್ಸಾದಾಗ ಮುನ್ಸಿಪಾಲ್ಟಿ ಎಲೆಕ್ಷನ್ ಬಂತು. ಸುರೇಶ್ ಬಾಬು ಅವರು ವೈಮನಸ್ಸು ಬಂತು, ನನ್ನ ಪಾಡಿಗೆ ನಾನಿದ್ದೆ. ನಾನು ಆಲ್ರೆಡಿ ನಾನು ಪುರಸಭೆ ಸದಸ್ಯ ಇದ್ದೆ, ನನ್ನ ಪಾಡಿಗೆ ನಾನಿದ್ದೆ. ಅವಾಗ ಕಾಂಗ್ರೆಸ್ಸಿಂದ ಇದ್ದೆ, ಎಲ್ಲ ಫಸ್ಟೇ ಸರಿ ನಾನು. ಅವಾಗಿದ್ದು ಅವ್ರಿಗೆ ನಮಗೆ ಸ್ವಲ್ಪ ಇರ್ಸು ಮುರ್ಸು ಆಯ್ತಲ್ಲ, ನಾವು ಇಷ್ಟೆಲ್ಲ ಕಷ್ಟಪಟ್ಟಿವಿ, ನಮ್ಮನ್ನೇನು ಕೇರ್ ಮಾಡ್ತಿಲ್ಲಲ್ಲ ನಮ್ಮ ಅಂತಂದೇಳಿ ಒಂದು ಏನೋ ಮನುಷ್ಯನ ಒಂದು ಇದಕ್ಕೆ ನಾವು ಸ್ವಲ್ಪ ಇದಾಯ್ದ್ವಿ, ಏನೋ ವೈಮನಸ್ಸು ಮಾಡ್ಕೊಂಡು. ಆ ಟೈಮ್ನಾಗ ಸುರೇಶ್ ಬಾಬು ಅವರು ಮನೆಗೆ ಬಂದರು. ಮನೆಗೆ ಬಂದು ಬಾಪ ನಮ್ಮ ಪಾರ್ಟಿಗೆ ನೀವು ಇರುವಂತೇಳಿ ಅಂತ ಹೇಳಿದ್ರು. ಮತ್ತು ನಾನು ಹೋಗಿ 17 ವಾರ್ಡ್ನಾಗ ಗೆದ್ದೆ ನಾನು ಬಿಜೆಪಿಯಿಂದ 17. ಹೌದು ಸರ್, ಅಲ್ಲಿ SC ಬಂದಿತ್ತು ಸರ್. ಅಲ್ಲಿ 17 ವಾರ್ಡ್ನಾಗ ನಾನು ಗೆದ್ದೆ. ಇದು ಓಟರ್ ಈಗ ಇಳಿದ್ವಿ, ಒಂದು 4 ತಿಂಗಳೇನಾಗಿದೆ, 20 ಹಂಗೆ ಇದ್ವಿ, ಜೊತೆಗಿದ್ವಿ. ಅವಾಗ ಒಂದು 4 ವರ್ಷ BJP ಗೆದ್ದೆ ಸರ್. BJP ಗೆದ್ದ ಮ್ಯಾಗ ಆ ಪುರಸಭೆ ಅಧ್ಯಕ್ಷನೂ ಮಾಡಿದ್ವಿ, ಅವರಿಗೆ ಓಟ್ ಹಾಕಿವಿ ನಾವು. ಅವ್ರ ಎಲೆಕ್ಷನ್ ಮಾಡಿದ್ವಿ. ಸುರೇಶ್ ಬಾಬು ನಿಯತ್ತಾಗಿರ್ಬೇಕಲ್ಲ, ನಿಯತ್ತಾಗಿರ್ಬೇಕು. ಒಳಗಿದ್ದು ಕುತಿಕ್ ಪೈ ಮಾಡೋದು ಇದ್ವಿ ಅಲ್ಲಿ. ನನಗೆ ಇಲ್ಲಿ ಮೊದಲೆಲ್ಲ ನಾವು ಒಡನಾಡ ಸ್ನೇಹ ಕಾಂಗ್ರೆಸ್ನಾಗ ಏನಿದ್ವಲ್ಲ, ಅವರೆಲ್ಲ ಒತ್ತಾಯ ನನಗೆ, ಒಟ್ಟಿಗೆ ರಂಬಪ್ಪ, ಯಾಕೆ ಏನಾಗದಾಗೈತೆ, MLA ಸಹ ಈಗ ಹಂಗಿಲ್ಲ, ಸ್ವಲ್ಪ ಅವರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನು ಅಂತಕ್ಕಂಥ ಅವ್ರಿಗೆ ತಿಳ್ಕೊಬೇಕೈತಾರ, ಬನ್ನಿ ಅಂತಂದೇಳಿ ಅಂದರು. ನಾನು ಇಲ್ಲಪ್ಪ, ನಾನು ಮುನ್ಸಿಪಾಲ್ಟಿ ಎಲೆಕ್ಷನ್ ಇದೆ, ಈ ಟೈಮ್ನಾಗ ಬಂದರೆ ನಾನು ಮಾರಾಟ ಆಗಿನೇ, ಇಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದ್ರೆ ಅಂತ ಕೆಟ್ಟ ಹೆಸರು ಬರ್ತಾರೆ. ಹಂಗಾಗಿ ನಾನು ಪುರಸಭೆ ಎಲೆಕ್ಷನ್ ಸೆಕೆಂಡ್ ಟರ್ಮ್ ಎಲೆಕ್ಷನ್ ಆದ್ಮೇಲೆ ನೋಡೋಣ, ಆಲೋಚನೆ ಮಾಡೋಣ ಅಂತ ಇದ್ದೆ. ಆಯಿತು, ಪುರಸಭೆ ಎಲೆಕ್ಷನ್ ಆಯಿತು. ನಾವು 13 BJP ಇತ್ತು, 10 ಕಾಂಗ್ರೆಸ್ ಇತ್ತು. ಅದರಲ್ಲಿ ಒಂದಿಬ್ಬರು ಅಪ್ಸ್ಕ್ಯಾನಿಂಗ್ ಆಗಿಬಿಟ್ರು BJP ಅವರು MP MLA ಸೇರಿ 12 ಹಾಕ್ಕೊಂಡು
ಅವರು ಪರ್ಮಿಷನ್ ಮಾಡಿ ಕಾಂಗ್ರೆಸ್ ಪರ್ಮಿಷನ್ ಅಧ್ಯಕ್ಷ ಅವರ ಅಧ್ಯಕ್ಷ. ನೀವು ಬಿಜೆಪಿಯಲ್ಲಿ ನಾನು ಬಿಜೆಪಿಗೆ ಇದ್ದೀನಿ, ಬಿಜೆಪಿಗೆ ಓಟ್ ಹಾಕಿದ್ದೀನಿ. ಬಟ್ ಇಲ್ಲಿ ಏನು ತೊಂದರೆ ನಮ್ಮಂತರಿಗೆ ಅಂದರೆ, ಬಿಜೆಪಿಯಲ್ಲಿ ನಮ್ಮಂತರಿಗೆ ಏನಂದರೆ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ನೀವೇನು ಹೇಳಿದ್ರಿ, ನೀವು ಹೋರಾಟದಿಂದ ರಕ್ಷಣಾ ವೇದಿಕೆಯಿಂದ ಬಂದರಂತ ನೀವು ಹೇಳಿದ್ರಿ. ಹೌದು, ಅದನ್ನ ಅನ್ಕೊಂಡೆ ನಮ್ಮ ಮನೆಗೆ ಇವತ್ತು ಬಂದಿರೋದು ನಾನು. ಕರೆಕ್ಟ್ ಹೌದಲ್ಲ. ಬೇಸಿಕ್ ಸಿಆರ್ ಅಂತಾರ ಫಸ್ಟ್ ಯಾರೇ ಇಡೀ ಕಂಪ್ನಿ ಕೇಳಿದ್ರೆ ಎಲ್ಲ ಕೇಳಿದ್ರೆ ರಕ್ಷಣಾ ವೇದಿಕೆ ಫಸ್ಟ್ ಹೇಳೋದು, ಆಮೇಲೆ ರಾಜಕೀಯ ಪಾರ್ಟಿಗಳು. ಅದರಲ್ಲಿ ಹೌದು, ಆ ಪಾರ್ಟಿಯಲ್ಲಿ ಹೋರಾಟದ ಮನೋಭಾವ ಇಲ್ಲ. ಸೆಲ್ಫಿಶ್ ಹೋರಾಟದ ಮನೋಭಾವ ಇಲ್ಲ. ಹೋರಾಟ ಯಾವ ರೀತಿ ಮಾಡ್ಬೇಕಂತ ಅವರು ಪ್ಲಾನೇ ಮಾಡೋದಿಲ್ಲ. ಹೋರಾಟ ಮನೋಭಾವ ಇಲ್ಲ. ಅವರು ಹೋರಾಟ ಮಾಡಕ್ಕೆ ತಿಳ್ಕೊಂಬೋದಿಲ್ಲ. ಅದು ನಿಮ್ಗೆ ಹಿಡಿಸಲ್ಲ. ಅಲ್ಲ, ಹಿಡಿಸೋದಲ್ಲ. ಈಗ ನಿಮ್ಮ ಜೊತೆಗೆ ನಾವು ಸಹ ಮೂಲೆ ಗುಂಪಾಗಿಬಿಡ್ತೀವಲ್ಲ. ಕರೆಕ್ಟ್. ಮತ್ತೆ ಈಗ ಅವರು ನೀವು ಅಲ್ಲಿ ಹೋದ ಪಾರ್ಟಿ ಒಳಗಿದ್ದ ಮತ್ತೆ ಅವ್ರ ಸುಮ್ಮನೆ ಈಗ ಅಲ್ಲ ರೀ, ಬೋನೆ ಇದು ಕಾಡ್ನಾಗಿರ ಹುಲಿನ ತಮ್ಮಂದು ನೀವು ಬೋನೆ ಹಾಕಿದ್ರೆ ಹೆಂಗಾಗ್ತದೆ? ಜ್ವರಗಿರ ಬಂದು ಸತ್ತೋಗ್ತದೆ. ನಾನು ಹಂಗಾಗಿಬಿಟ್ಟಿದ್ದೆ ಅಲ್ಲಿ. ಅಲ್ಲಿ ಯಾವುದೇ ಹೋರಾಟಗಳಿಲ್ಲ. ಓನ್ಲಿ ಪಕ್ಷ ಅಷ್ಟೇ. ಮೀಟಿಂಗ್ ಹೋಗ್ಬೇಕು, ಇಲ್ಲ ಯಾವುದೋ ಒಂದು ಎಲ್ಲೇ ಒಂದಲ್ಲಿ ಮೀಟಿಂಗ್ ಜನಪರ ಕಾರ್ಯಕ್ರಮ ಹೋರಾಟಗಳು ಇಲ್ಲ. ನಾವು ಬಟ್ಟೆ ಹರ್ಕೊಂಡು ಹೋರಾಟ ಮಾಡಿ ಬಂದವರು. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಹೋರಾಟ ಮಾಡಿದ್ರೆ ನಮ್ಮ ಜನ ಮತ್ತೆ ಗುರುತಿಸಕ್ ಹೋಗ್ತಾರೆ, ಮರ್ತು ಬಿಡ್ತಾರೆ. ಯಾಕಂದ್ರೆ ನೀವು ಬಡತನದಿಂದ ಒಂದು ರಕ್ಷಣೆ ಮೇಲೆ ಬಂದ್ರೆ ನಿಮ್ಮನ್ನ ಗುರುಸೋದೇ ಹೋರಾಟಗಾರಪ್ಪ ರಕ್ಷಣೆ ಅಂತ ಒಂದ್ ಏನಾದ್ರು ಬಡರ ಬಗ್ಗೆ ಕೇಳ್ತಾರೆ. ನೀವು ಅಲ್ಲಿ ನಡಿಲಿಂದ ಹೋರಾಟ ಮಾಡ್ಲೇಬೇಕಾದ ಅನಿವಾರ್ಯ ಇಲ್ಲ. ಅಲ್ಲ, ಇದೇ ಕಾಂಗ್ರೆಸ್ನಾಗ ಇದ್ದಾಗ ಡೈಲಿ ಪೇಪರ್ ನನ್ನ ಹೆಸರು. ಹೌದು, ಕರೆಕ್ಟ್. ಇಡೀ ಜಿಲ್ಲೆಗೆ ಬರೋದವಾಗ ಬಳ್ಳಾರಿ ಜಿಲ್ಲೆ ಇರ್ತಾವ, ಹೊಸಪೇಟೆ ಇಡೀ ಹೋರಾಟ ಅಂತ ಕಂಪ್ಲೀಷನ್ ಅಂತ ಈ 4 ವರ್ಷದಾಗ ನಾನು ಏನು ಹೋರಾಟ ಮಾಡಿದ್ರಲ್ಲ ಪತ್ರಕರ್ತರ ಸೂಚನೆ ಬ್ರೇಕ್ ಬರುತ್ತೆ, ಬರೆಯಲ್ಲ. ಇದು ನನ್ನ ಮನಸ್ಸು. ನಾವು ಏನಾದ್ರು ಒಳ್ಳೇದು ಮಾಡಿದ್ರೆ ಜನಗಳಿಗೆ ಒಳ್ಳೇದು ಮಾಡಿದ್ರೆ ಇವತ್ತು ನಾನು 10ನೇ ವಾರ್ಡ್ಲಿಂದ ಹೋಗಿ 17ನೇ ವಾರ್ಡ್ನಾಗ ಗೆಲ್ಲಿತ್ತಂದ್ರೆ ನಿಮ್ಮ ಸೇವೆ ಸರ್ವಿಸ್ ನನ್ನ ಜನ ಗುರುತಿಸ್ತಾರ. ಹನುಮಂತ ಏನೋ ಒಳ್ಳೇದು ಮಾಡ್ತಾನ, ಹನುಮಂತ ಹೋರಾಟ ಮಾಡ್ತಾನ ಅಂತ ಹೇಳಿ ಇದು ಮಾಡ್ತಾರೆ. ಅದು ಪಕ್ಷ ಬದಲಾಗಿ ಈ ಏನು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಸುಮ್ಮನೆ ಕುಂತ್ಕೊಂಡು ಎಲೆಕ್ಷನ್ ಬಂದಾಗ ಮಾತ್ರ ಓಟ್ ಹಾಕಕ್ಕೆ ಹೋದಂದ್ರೆ ಯಾರು ಮರ್ತೋಗ್ಬಿಡ್ತಾರೆ ಜನ. ಇವತ್ತು ಗಣೇಶರು ಒಂದು ಬೆಳಿಗ್ಗೆ MLA ಇದಾರಲ್ಲ ಶಾಸಕರು, ಒಂದು ಬೆಳಗ್ಗೆ 7 ಗಂಟೆಯಿಂದ ಹಿಡಿದು 3-3:30ವರೆಗೆ ಕ್ಷೇತ್ರದಾಗ ಯಾವ ಮದುವೆ ಇರ್ತಾವ, ಯಾವ ಮನೆ ಓಪನಿಂಗ್ ಇರ್ತಾವ, ಯಾವ ಭೂಮಿ ಪೂಜೆಗಳು ಇರ್ತಾವ, ಯಾವ ರೋಡ್ ಪ್ರಾಬ್ಲಮ್ನಾಗೈತೆ ಸ್ಪಾಟ್ ವಿಸಿಟ್ ಕೊಡೋದು, ಯಾವ ಕೆರೆ ತೊಂದರೆ ಆಗೈತೆ ಅಲ್ಲಿ ಹೋಗಿ ಸ್ಪಾಟ್ ವಿಸಿಟ್ ಕೊಡೋದು. ಇದು 3 ಗಂಟೆವರೆಗೆ ಅವ್ರ ಕೆಲಸ. ಡೈಲಿ 3 ಗಂಟೆಯಿಂದ 2 ತಾಸು ರೆಸ್ಟ್ ತೊಗೊಂತಾರೆ. 2 ತಾಸು ರೆಸ್ಟ್ ತೊಗೊಂಡು 5 ಗಂಟೆಗೆ ಮತ್ತೆ ಆಫೀಸ್ನಾಗ ಕೂಡ್ತಾರೆ ಜನ ಸಮಸ್ಯೆ ಆಲೋಚನೆ ಮಾಡ್ಲಿಕ್ಕೆ. ಇವು ಹಂಗಿದ್ರೇನೆ ಕಷ್ಟ ಐತೆ. ಕರೆಕ್ಟ್. ಹೌದು, ಸುಮ್ಮನೆ ಇದ್ರೆ ಹಂಗೆ ಇದಾಕತ್ತಿಲ್ರಿ, ಮತ್ತೆ ಬಿಡ್ತಾರೆ ಜನ ಅದನ್ನ. ಇವತ್ತು ಗುಡಿಗುಂಡ್ರಾಗ ದುಡ್ಡು ಕೊಡ್ತಾರ, ಯಾರು ಮಕ್ಕಳಿಗೆ ಓದಕ್ ಪೀಜಲ್ ಅಂದ್ರೆ ಅವರಿಗೂ ದುಡ್ಡು ಕೊಡ್ತಾರೆ, ಮದುವೆಗೆ ಕಷ್ಟ ಐತೆ ಅಂದ್ರೆ ಅವರಿಗೆ ತಾಳಿ ಕೊಡಿಸ್ತಾರೆ, ಮತ್ತೆ 24x7 ಫೋನ್ ಎತ್ತಾರೆ, 24x7 ಕ್ಷೇತ್ರದಾಗ ಇರ್ತಾರೆ. ಅಂತರ್ ಗೆಲ್ಲದೆ ಕಷ್ಟ ಐತೆ. ನಾನು ಬರೀ ಎಲೆಕ್ಷನ್ ಬಂದಾಗ ಜನ ಮರ್ತು ಬಿಡ್ತಾರ. ಒಂದು ನನಗೆ ಅದು ಮನಸ್ಸು ಇದಾಗ್ತಿತ್ತು ಬಿಜೆಪಿ ಒಳಗೆ. ಯಾವುದೂ ಇಲ್ಲ ಅಲ್ಲಿ ಹೋರಾಟ. ನಾನು ಹೇಳಿಲ್ಲ, ವಾರದಾಗ 2-3 ಸರಿ ನಾನು ಪೇಪರ್ನಾಗ ಇರ್ತಿದ್ದೆ ಹೋರಾಟ ಮಾಡ್ಕೊಂತ ರಕ್ಷಣಾ ವೇದಿಕೆ ಕಾಂಗ್ರೆಸ್ನಾಗ ಇದ್ದಾಗ. ಇಲ್ಲಿ ಏನಂದ್ರೆ ಎಲೆಕ್ಷನ್ ಬಂದಾಗ ಹೋಗ್ಬೇಕಂದ್ರೆ ಜನ ಮರ್ತು ಬಿಡ್ತಾರೆ. ನಾನು ಮತ್ತೆ ಯಾವುದೇ ಆಫೀಸರ್ಸ್ ಆಗಲಿ ಆಕ್ಟಿವ್ ಆಗಿದ್ದು ಸಂಘ ಸಂಸ್ಥೆಗಳನ್ನ ಆಕ್ಟಿವ್ ಆಗಿದ್ದು ಸಂಘ ಸಂಸ್ಥೆ ಅಧ್ಯಕ್ಷರುಗಳನ್ನ ಆಕ್ಟಿವ್ ಆಗಿದ್ದು ಲೀಡರ್ಗಳನ್ನ ಗುರ್ಸ್ತಾರೆ. ಫೋನ್ ಮಾಡಿದ್ರೆ ಕೆಲಸ ಮಾಡಿ ಕೊಡ್ತಾರೆ. ನಾನು ಏನು ಎಲೆಕ್ಷನ್ ಬಂದಾಗಿಂದ ಮಾಡ್ತಾ ಸಿಆರ್ ಅಂತ ಮನೆ ಕುಂದಿರ್ತಂದ್ರೆ ಜನಗಳ ಸಮಸ್ಯೆ ಮಾಡಕ್ ಆಗೋದಿಲ್ಲ. ಆ ಒಂದು ಉದ್ದೇಶದಿಂದ ನಾನು ಆ ಪಾರ್ಟಿ ಬಿಟ್ಟು ಮತ್ತೆ ಮತ್ತೆ ಕಾಂಗ್ರೆಸ್ಗೆ ಬಂದೆ. ಅಂದ್ರೆ ನಿಮ್ಮ ಒಂದು ಉದ್ದೇಶ ಒಂದೇ, ಬಿಜೆಪಿ ಒಳಗಿದ್ದಾಗ ಜನಗಳ ಒಂದು ಸಮಸ್ಯೆಗಳನ್ನ ಪಾಲನೆ ಮಾಡಕ್ಕಾಗಲ್ಲ, ಬಗೆಹರಿಸಕ್ಕಾಗಲ್ಲ. ಒಂದು ಎರಡನೇದು, ನಾನು ದಿನಪರಿ ಹೋರಾಟಗಳಿಗೆ ಗೌರವ ಇಲ್ಲ, ಮತ್ತು ನಾನು ಬೆಳೆದಿರ್ತಕ್ಕಂಥ ದಾರಿನೇ ಬೇರೆ, ಈ ಪಕ್ಷದಲ್ಲಿರ್ತಕ್ಕಂಥ ದಾರಿನೇ ಬೇರೆ ಅಂತ ಹೇಳ್ಕೊಂಡು ಬೇರೆ ಪಕ್ಷ ಆಕ್ಟಿವ್ ಆಗಿರಕ್ ಆಗ್ಲಿಲ್ಲ ಅಲ್ಲಿ ಬೆಳೆದ ದಾರಿನೇ ಹೋರಾಟ. ಬಡತನ ಹುಡ್ತೀರಾ, ಹೋರಾಟದ ಮುಖಾಂತರ ಉರಿಸ್ತೀರಾ, ಒಬ್ಬ ಹೋರಾಟ ಮುಖಾಂತರ ನೀವು ಕೌನ್ಸಿಲರ್ ಹಾಕಿ ಹಾಕ್ತಾರೆ. 2ನೇ ಬಾರಿ ಹೋರಾಟಕ್ಕೆ ಗೌರವ ಕೊಟ್ಟು ಕೌನ್ಸಿಲರ್ ಜನ ಮನವೊಲಿಸಿ ಕೆಲಸ ಮಾಡಿರ್ತೀರ. ಅಲ್ಲ ಸರ್, ನನ್ನ ಮನೆ ಇಲ್ಲಿ ಅದು ಇರೋದು ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಗೆಲ್ಸಿರ, ಮತ್ತೆ ಜನಗಳ ಕೆಲಸ ಮಾಡಿದ್ರೆ ಗೆಲ್ಸಿರ. ಮತ್ತೆ ನನ್ನ ವಿರುದ್ಧ ನಿಂತ್ಕೊಂಡ್ರು ದೊಡ್ಡ ಶ್ರೀಮಂತರು. ನೋಡ್ರಿ, ಅದೇ ಶ್ರೀಮಂತಿ ಗೌರವ ಕೊಟ್ಟಲ್ಲ, ಸಿಆರ್ ಕೆಲಸ ಮಾಡ್ತಾರೆ ಸರ್, ಅಂದ್ರೆ ಅವ್ರನ್ನ ಗೆಲ್ಸಿ ನಮ್ ಕೆಲಸ ಹಾಕಪ್ಪ, ಕ್ಷೇತ್ರದ ಒಂದು ವಾರ್ಡ್ ಅಭಿವೃದ್ಧಿ ಆಗತ್ತೆ, ನಾವೇನಾದ್ರು ಕೇಳ್ಬೋದು ಅವ್ರ ಹತ್ರ ಗೌರವ ಕೊಟ್ಟು ಗೆಲ್ಸಾರ. ಆ ಮತದಾರಿಗೆ ಮೋಸ ಆಗ್ಬಾರ್ದು ಅಂತೇಳಿ ಆ ಪಾರ್ಟಿ ನೀವು ಆಗ್ಬಾರ್ದು, ಒಂದು ಏನು ಸ್ಟ್ರಾಂಗ್ ಹಾಕಲ್ದ್ರೆ ಬಂದಿರಿ ನೀವು. ಹೌದು ಸರ್,
ಅಲ್ಲ ಇವತ್ತು ನೀವು 17ನೇ ವಾರ್ಡ್ನಾಗ ಹೋಗಿ ಸರ್. ಹಾಂ ನಾನು 4ನೇ ವಾರ್ಡ್ನಾಗ ನಾನು ಗೆದ್ದಾಗ ರೋಡ್ಗಳು, ಚರಂಡಿಗಳು, ನನಗೆಲ್ಲ ಬೋರ್ವೆಲ್ಗಳೆಲ್ಲ ರಿಪೇರಿ ಮಾಡಿಸಿ, ನೀರಿನ ವ್ಯವಸ್ಥೆ, ಫಿಲ್ಟರ್ ನೀರು ವ್ಯವಸ್ಥೆ, ಒಬ್ಬ ವಾರ್ಡ್ ಕೌನ್ಸಿಲರ್ ಏನ್ ಮಾಡಬೇಕು ಅದನ್ನೆಲ್ಲ ನೀರು ಮಾಡಿದ್ರೆ ಕರೆಕ್ಟ್. ಯಾಕಂದ್ರೆ ನಾನು ರಿಕ್ವೆಸ್ಟ್ ಕರೆಕ್ಟ್. ಹೌದು. ಈಗ ಬೇರೆ ವಾರ್ಡ್ಗಳಿಗೆಲ್ಲ ರೋಡ್ಗಳು ಆಗ್ಬಿಟ್ಟಿರ್ತಾವೆ. ಹೌದು. ನನ್ನ ವಾರ್ಡ್ಗೆ ಸ್ವಲ್ಪ ಕೊಡಪ್ಪ ನಿಮ್ದು. ನಿಜ ಬಿಡ್ರಿ. ಇವತ್ತು 17 ವಾರ್ಡಿಗೆ ಬನ್ನಿ ಸರ್, ಇಂಥ ಸಮಸ್ಯೆ ಐತೆ ಅಂತ ನನಗೆ ತೋರಿಸ್ತಾರೆ ಸರ್. ಸರ್ 17 ವಾರ್ಡ್ ಮಾಡಿರಲ್ಲ ಒಟ್ಟು ಏನೇ ಕಷ್ಟ ಇರಲಿ ವಾರ್ಡಿನ ಪ್ರತಿಯೊಂದು ಮತದಾರ ಮನೆ ಹತ್ರ ಏನೈತಿಲ್ಲ ಬಗೆಹರಿಸಿಕೊಟ್ರಲ್ಲ ಒಟ್ಟು. ಕೇಳ್ರಿ ಸರ್ ನೀವು. CR ಅನ್ನುವಂತ ಇಲ್ಲಿ ಆಕ್ಟಿವ್ ಆಗಿರ್ತಾನ ವಾರ್ಡ್ನಾಗ ಇಲ್ಲ ಅಂತೇಳಿ ನೀವು ಬರೀ ನಾನು ಹೇಳೋದಂತ ತಗೋಬೇಡ್ರಿ. ಕರೆಕ್ಟ್. ನೀವು ಅಲ್ಲಿ ವಾರ್ಡ್ನಾಗ ಹೋಗಿ ತಗೊಳ್ರಿ. ಆಯ್ತು, ನಾನು ಕೌನ್ಸಿಲರ್ ಇದ್ದಾಗ ಒಂದು ಅರ್ಧ ವಾರ್ಡ್ ಫ್ಲೇವರ್ಸ್ ಹಾಕಿಬಿಟ್ಟೆ, ರೋಡ್ಗಳು ಮಾಡಿದೆ. ಸ್ವಲ್ಪ ಅಲ್ಲಿ ಚಿಕ್ಕದು ಓಣಿಗಳು ಡ್ರೈನ್ಗಳು ಮಾಡಕ್ ಆಗ್ಲಿಲ್ಲ. ಇನ್ನ ಒಂದು ಅರ್ಧ ಬಾಕಿ ಇತ್ತು ಸರ್ ಫ್ಲೇವರ್ಸ್ ಹಾಕೋದು. ಈಗ ನಾನು ಇವ್ರ ಹತ್ರ ಬಂದ್ಮೇಲೆ, ಯಾರು ಗಣೇಶ ಸರ್ ಹತ್ರ ಬಂದ್ಮೇಲೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಮೊನ್ನೆ ಒಂದು 32 ಲಕ್ಷ ಹಾಕಿ ಭೂಮಿ ಪೂಜೆ ಮಾಡಿಸಿದ್ದೀನಿ. ಏನು ರೋಡು ಸಂಪೂರ್ಣವಾಗಿ ರೋಡ್ ಎಲ್ಲ ಮುಗಿದೋಗ್ಬಿಡ್ತಾವ. ಮುಂದೆ ಬರೋ ಕೌನ್ಸಿಲರ್ ಯಾರೇ ಆಗಿರ್ಲ ಅವ್ರು ಸುಮ್ಮನೆ ನೋಡ್ಬೇಕಷ್ಟೇ, ಅವ್ರ ಕೆಲಸ ಇಲ್ಲ ಸರ್, ಸಾಧ್ಯವಿಲ್ಲ. ಇವತ್ತು ಕೆಬ್ಬಣ ಕಂಬಗಳಾಗಿರ್ಲಿ ಅಷ್ಟು ತೆಗಿಸ್ಬಿಟ್ಟಿದ್ದೀನಿ. ಹೊಸ ಕಂಬಗಳು ಹಾಕ್ಬೇಕಾ, ಹೊಸ ಕಂಬ ಹಾಕ್ಸಿದ್ದೀನಿ. ನೀರಿನ ವ್ಯವಸ್ಥೆ ಸಾಕಷ್ಟು ಮಾಡಿದ್ದೀನಿ. ಅಲ್ಲ ಅಲ್ಲಿ 17 ವಾರ್ಡಲ್ಲಿ ಏನು ಜನಗಳ ಮನಸ್ಸಲ್ಲಿ ಉಳಿಯಂತ ಕೆಲಸ ಏನು ಮಾಡಿದ್ರು ನೀವು? ಅಲ್ಲಿ ಬಿಜೆಪಿಯಿಂದ ಗೆಲ್ತೀರಾ, ಅಲ್ಲಿ ಈಗ 4 ವಾರ್ಡ್ ಗೆದ್ದು ಇಲ್ಲೆಲ್ಲ ಮನೆಗಳನ್ನು ಕೊಡ್ಸಿರಾ, ಸ್ಲಮ್ ಬೋರ್ಡಿಂದ ಮನೆ ಕೊಡ್ಸಿರಾ, ಮತ್ತು ಮುನ್ಸಿಪಾಲಿಟಿಯಿಂದ 30 ಮನೆ ಕೊಡ್ಸಿರಾ, ಮತ್ತು ಬೋರ್ ರಿಪೇರಿಗಳೆಲ್ಲ ಮಾಡಿಸಿ ಅಂತ ಹೇಳಿದ್ರು, ಕೈ ಪಂಪ್ಗಳೆಲ್ಲ ಮೋಟರ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ 17 ವಾರ್ಡಲ್ಲಿ ಗೆದ್ದ ನಂತರ 2ನೇ ಬಾರಿ ಗೆದ್ದ ನಂತರ ಅಲ್ಲಿ ಜನಗಳ ಮನಸ್ಸಲ್ಲಿ ಶಾಶ್ವತ ಉಳಿಯಂತ ಕೆಲಸಗಳು ಏನು ಮಾಡಿದ್ರೆ, ಅಭಿವೃದ್ಧಿ ಕೆಲಸಗಳು ಅಂತ? ಸರ್ ಒಬ್ಬ ಕೌನ್ಸಿಲರ್ಗೆ 5 ವರ್ಷಕ್ಕೆ 5 15 ಲಕ್ಷ ಬರುತ್ತೆ ಗ್ರಾಂಟ್, ಸರ್ಕಾರ ಗ್ರಾಂಟ್. ಮುಗಿದೋದು ಕತೆ ಎಲ್ಲರಿಗೆ ಸರ್. ನಂಗೆ ಪ್ರತಿಯೊಬ್ಬ ಪುರಸಭೆ ಮೆಂಬರ್ಗೆ 15 ಲಕ್ಷ ಬರುತ್ತೆ 5 ವರ್ಷಕ್ಕೆ. 5 ವರ್ಷದಿಂದ 15 ಲಕ್ಷದಿಂದ 20 ಲಕ್ಷ. ಅದು ಏನೋ ರೂಲಿಂಗ್ ಇವರಿದ್ದಾಗ, ರೂಲಿಂಗ್ ಅಧ್ಯಕ್ಷರಿದ್ದಾಗ ಮೇನ್ ರೋಡ್ಗಳಿಗೆ ಒಂದು 30 ಲಕ್ಷ 20 ಲಕ್ಷ ಎಲ್ಲರೂ ಸೇರಿ ಇಟ್ಟಿರ್ತಾವ. ಅದನ್ನ ಆ ವಾರ್ಡ್ ಕೌನ್ಸಿಲರ್ ಇಟ್ಟಿರೋದಲ್ಲ, ಎಲ್ಲರೂ ಸೇರಿ ಮೇನ್ ರೋಡ್ ಇದಕ್ಕೆ ಇಟ್ಟುಬಿಡ್ರಿ, ಎಲ್ಲರೂ ಸೇರಿ. ನಾನು ಅಲ್ಲಿ ವಾರ್ಡ್ ಕೌನ್ಸಿಲರ್ ಗೆದ್ದಾಗ ಈ 24/7 ವಾಟರ್ ಏನು ಹಾಕಿದ್ರಲ್ಲ ಸರ್, ಆ ಟೈಮ್ನಾಗೆಲ್ಲ ರೋಡಲ್ಲೇ ಕಟ್ಟೋಗ್ಬಿಟ್ಟಿದ್ರು. ರೋಡೆಲ್ಲ ಕೆಟ್ಟೋಗ್ಬಿಟ್ಟಿದ್ರು. ಅವರು ಹೌದು ಸರ್, ಯಾರೋ ಹೈದ್ರಾಬಾದ್ನವರು ಕಾಂಟ್ರಾಕ್ಟ್ ಸರ್. ಇಮಿಡಿಯೇಟ್ಲಿ ಎಲೆಕ್ಷನ್ ಮುಗಿದು ಒಂದು ತಿಂಗಳಲ್ಲೇ ಎಲ್ಲ ರೋಡ್ಗಳು ಮಾಡಿಸಿದ್ದೆ ಸರ್. ನಾನು ಅವ್ರು ನೋಡ್ಕೊಂಡೆ ಅವ್ರಿಗೆ ಏನ್ ಮಾಡಿದೆವು, ನಾನು ಏನ್ ರೂಪ ಹಾಕಿನೋ, ಏನ್ ಮಾಡಿನೋ ಕೆಲಸ ಮಾಡಿದ್ವಿ ಸರ್. ಅದು ಅಲ್ಲಿ ಈ ಹಳೆ ಕಾಲದಾಗ ಇವನು ಬಂಡೆಗಳು ಇರ್ತಾವಲ್ಲ ಸರ್, ಕಲ್ಲಿನ ಬಂಡೆಗಳು, ಆ ಬಂಡೆಗಳು ರೋಡ್ ಇದ್ವು. ಇವತ್ತೆಲ್ಲ CC ಮಾಡಿಸಿದ್ರಿ, ಇವತ್ತೆಲ್ಲ ಫ್ಲೇವರ್ಸ್ ಆ ಟೈಪ್ ಐತಿ ಸರ್. ಇವತ್ತು ವಾರ್ಡ್ನಾಗ ಹೋಗ್ರಿ ಸರ್, ಇನ್ನೊಂದು ತಿಂಗಳು ಬಿಟ್ಟು ಹೋಗ್ಬಿಟ್ರಿ ನೀವು ತುಪ್ಪ ಹಾಕಿ ತುಪ್ಪ ಬಳಕಬೇಕು. ಚರಂಡಿ ರೋಡ್ ಎಲ್ಲ ಚರಂಡಿ ಸ್ವಲ್ಪ ಕಮ್ಮಿ ಆಗಿದೆ ಸರ್, ಯಾಕಂದ್ರೆ ನಮ್ಮ ಓಣಿಗಳು ಒಳಗ ಪ್ಲೇಸ್ ಇಲ್ಲ ಸರ್. ಅರ್ಧ ಅಡಿಯು ಚರಂಡಿಗಳು ಎಲ್ಲ CC ರೋಡ್ ಮಾಡಿದ್ದೀನಿ ಸರ್. ಇನ್ನ ಬಾಕಿ ಇತ್ತು 32 ಲಕ್ಷ ಹಾಕ್ಸಿದೀನಿ ಶಾಸಕರ ಹತ್ರ. ಇನ್ನೊಂದು ತಿಂಗಳಲ್ಲಿ ರೋಡ್ ಎಲ್ಲ ಮುಗಿದೋಗ್ಬಿಡುತ್ತೆ. ಟೋಟಲ್ ರೋಡ್ ಶೌಚಾಲಯ ಸಮಸ್ಯೆ ಇತ್ತು ಅಲ್ಲಿ, ಇಮಿಡಿಯೇಟ್ಲಿ ಶೌಚಾಲಯ ಒಂದು 8 ಇದ್ದು, ಇನ್ನೊಂದು 8 ಆಲ್ಟರ್ನೇಟ್ ಮಾಡಿಸಿದೆ. ಜನ ಕೇಳ್ದೇನು ಸರ್, ಒಂದು ಕರೆಂಟ್, ನೀರು, ಒಂದು ವಾಟರ್, ಒಂದು ಶೌಚಾಲಯ, ರೋಡ್ ಗಿಡ, ಆಮೇಲೆ ಸರ್ ಕರೆಂಟ್, ವಾಟರ್. ಕರೆಂಟ್ ವಾಟರ್ 2 ಸೆಕೆಂಡ್ ಮಾಡಿಸ್ತೀನಿ ಸರ್. ಇವತ್ತು ಯಾರೇ ಜನಗಳಾಗಿರಲಿ ನನ್ನ ಫೋನ್ ಮಾಡಿದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಇರೋದು ಯಾವಾಗ. ನಾನು ಬರೀ ಮತ್ತೆ 17 ವಾರ್ಡ್ ಅಂತಲ್ಲ ಸರ್, ಇಡೀ ಕ್ಷೇತ್ರದಾಗ ಯಾರಾದ್ರೂ ಫೋನ್ ಮಾಡಲಿ ರಿಸೀವ್ ಮಾಡ್ತಾ ನನ್ನ ಕೈ ಆತು. ಇನ್ನು ಶಾಸಕರ ಜೊತೆಗಿದ್ದಾಗ ಜನಸಂಪರ್ಕ ಜಾಸ್ತಿ ನನಗೆ ಕೆಲಸ ಮಾಡಕತ್ತೀನಿ, ನಾನು ಆಕ್ಟಿವ್ ಆಗಿದ್ದೀನಿ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮನುಷ್ಯನಿಗೆ. ನಮ್ದು ಒಂದು ಬಟ್ ನೀವು ಬ್ಲಾಕಿಂಗ್ ಸದಸ್ಯ ಇಡೀ ಕಂಪ್ಲೀಟ್ ಕ್ಷೇತ್ರ ಎಲ್ಲರೂ ಫೋನ್ ಮಾಡ್ತಾರೆ, ಏನಿದ್ರು ನೋಡಪ್ಪ ಅಂತ. ನಾನು ಸ್ವಲ್ಪ ಎಲ್ಲರ ಮೇಲೆ ಕಾಣಕ್ಕಾಗಲ್ಲ, ಪರವಾಗಿ ನೀಡಿದೆಯಲ್ಲಪ್ಪ ಅಂತ. ಈಗ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲ ಸರ್, ಮೊದಲಿದೆ ಸರ್, ಎಲ್ಲ ಟಚ್ ಇದೆ. ಅಲ್ಲ ಸರ್, 18-19 ವರ್ಷ ನಾನು ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಚಿರಪರಿಚಿತ, ಹಂಗಾಗಿ ಎಲ್ಲರೂ ಶಾಸಕರು ಮೀಟ್ ಹಾಕಾಗಲ್ಲ. ಮತ್ತೆ ನಿಮ್ಗೆ ಕೇಳಕ್ಕೆ ಅದ್ರಲ್ಲಿ ಈ ಶಾಸಕರು ಹೆಂಗಿದ್ರೆ ಸರ್ ಅಂದ್ರೆ, ನೀವು 1 2 3 4 5 ತಾಸು ಬಿಟ್ಟು ನೀವು ಯಾವಾಗ ಫೋನ್ ಮಾಡಿ 12 ಗಂಟೆಯಿಂದ 5 ಗಂಟೆವರೆಗೆ ರೆಸ್ಟ್ ಮಾಡಿ, ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಫೋನ್ಗಳು ಸರ್.
ಹಂಗಿದ್ದಾಗ ಲೀಡರ್ಗಳಿಗೆ ಸಹ ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ. ಯಾಕಂದ್ರೆ ಡೈರೆಕ್ಟ್ ಅವರೇ ಹೋಗ್ತಾರೆ ಜನ. ಅವ್ರು ಹೋಗ್ತಾರಲ್ಲ ಅಲ್ಲ ಅವ್ರು ಎಂತ ಕೆಲಸ ಹೇಳ್ತಾರೆ ಅಂದ್ರೆ ಇವ್ರು ಸಾರ್ ಯಾರು ಸಾಮಾನ್ಯ ಜನರು ಬಂದು MLA ಅವ್ರಿಗೆ ಹೇಳಿದಾಗ MLA ಅವ್ರು ಫೋನ್ ಮಾಡಿ ಆಫೀಸರ್ಸ್ಗೆ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರು ಮಾಡ್ಲಾರ್ದಾಗ ನಮ್ಮಂತ ಲೀಡರ್ಗಳಿಗೆ ಇವ್ರು ಫಾಲೋಅಪ್ ಮಾಡಿ ಬಗೆಹರಿಸ್ತಾರೆ. ನೀವು ಅಧಿಕಾರ ಮಾಡಲ್ಲ, ನೀವು ಅದು ಸೆಂಟರ್ ಇದ್ದು ಕ್ಲಿಯರ್ ಮಾಡಲ್ಲ, ಅದೇನು ಬಗೆಹರಿಸ್ಕೊಡ್ರಿ ಹೋಗ್ರಿ ಆಫೀಸ್ಗೆ ಅಂತ. ನೀವು ಸ್ವಲ್ಪ ತಿರುಗಾಡಕತ್ತೀವಲ್ಲ, ಯಾವುದೇ ವಸ್ತು ಮೂಲೆಗಿದ್ರೆ ಅದು ತುಪ್ಪ ಗೌರವ. ಅಲ್ಲಿಗೆ 2 ಬಾರಿ ಗೆಲ್ತೀರ, 17 ವಾರ್ಡಲ್ಲಿ CC ಕಂಪ್ಲೀಟ್ ಮಾಡ್ತೀರ, 4 ವಾರ್ಡಲ್ಲಿ ಅಭಿವೃದ್ಧಿ ಕೆಲಸ ಮಾಡಿರ. ಮತ್ತೆ ಏನಾದ್ರು ಇನ್ನೊಂದು ಬಾರಿ ಕೆಟಗರಿ ಬಂದಿಲ್ಲ, ಒಂದು ಇದು ಇದೆಯಾ ಪುರಸಭೆಗೆ? ಸಾಕು ಅನಿಸ್ತಿದೆ ಸರ್. ಅಲ್ಲ, ಕೆಲಸ ಮಾಡೋದು ಕಷ್ಟ ಈಗ ರಾಜಕೀಯದಾಗ. ಕೆಲಸ ಮಾಡೋದ ಜನಗಳು ಆಸೆ ಪಡೋ ಸಹಜ ಅದು ಸರ್. ಸಾಕು ಅನಿಸ್ತಿದೆ ನೋಡೋಣ ಇನ್ನು ದಯವಿಟ್ಟು ಅವಕಾಶ. ಅಲ್ಲ, ಈ ಕಂಪ್ಲೀಟ್ 23 ಕ್ಷೇತ್ರಕ್ಕೆ AC ಬಂದೇ ಬರುತ್ತೆ, ಒಂದಲ್ಲ ಇಲ್ಲಿ ಬಂದೇ ಬರುತ್ತೆ. ಅಲ್ಲ, 1, 2, 3 ಬಂದೇ ಬರ್ತದೆ ಕಾಯಂ ಅವು. ಯಾಕಂದ್ರೆ ಕೆಟಗರಿ ಇರೋದ್ರಿಂದ ಈ ವಾರ್ಡಲ್ಲಿ 4 ವಾರ್ಡ್ ಆಗ್ಬೋದು, 17 ವಾರ್ಡ್, ಇನ್ನೊಂದು ವಾರ್ಡ್ನ ಬಂದೇ ಬರುತ್ತೆ, ಬಂದೇ ಬರುತ್ತೆ. ಹಂಗಾಗಿ ಉಮೇದಾರಿಕೆ ಏನಾದ್ರು ಐತೆ ಮತ್ತೆ ಜನಗಳು ಆಸೆ ಪಟ್ಟರೆ ನೋಡ ಶಾಸಕರಿದ್ದಾರೆ, ಜನಗಳಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡೋದ್ರಿಂದ. ಅಲ್ಲ, 2 ಸಲ ಮಾಡಿದೀವಿ, ನಮಗೆ ತೃಪ್ತಿ ಇದೆ. ನಿಮಗೆ ತೃಪ್ತಿ ಅಲ್ಲ, ಕಳ್ಬಿಡ್ರೆ ಒಬ್ಬ ಬಡತನದ ಹುಟ್ಟಿದ ಹುಡುಗ 2 ಬಾರಿ ಈಗ ಎಲೆಕ್ಷನ್ ಮಾಡೋದು ಅಷ್ಟು ಸುಲಭ ಸರ್. ಅಲ್ಲ, ಯಾಕಂದ್ರೆ ಕಂಪ್ಲೀಟ್ ಸುಮ್ಮನೆ ನೀರಾವರಿ ಏರಿಯದು ಸುಮ್ಮನೆ ಮಾತಾಡೋದು ಯಾವುದು ಸುಲಭ ಇಲ್ಲ ಸರ್. ಅಲ್ಲ, ಜನಗಳು ಹಿಂದಿದೆ ಮಾಡೋದು ದೊಡ್ಡದಲ್ಲ. ಈಗ ನಾವೇನು ವೈಟ್ ಶರ್ಟ್ ಹಾಕೊಂಡು ತಿರುಗಾಡ್ತಾರ, ಇವರು ಒಂದೇನೋ 2 ಉಂಗುರ ಒಂದು ಚೈನ್ ಹಾಕೊಂಡಿರ್ತಾರ, ಇವ್ರು ಸಾಕಷ್ಟು ದುಡ್ಡದಾರ ಮುನ್ಸಿಪಾಲ್ಟಿಗೆ ಅಂತಂದೇಳಿ ಏನೋ ಒಂದು ಐತಲ್ಲ, ಇದು ತಲೆಯಿಂದ ತೆಗೆದಾಕ್ಬೇಕು. ಇದು ಸ್ವಲ್ಪ ಚೂರು ಮತ್ತೆ ಯಾರೇನು ಸತ್ಯರಚಂದ್ರ ಮಕ್ಕಳಲ್ಲ, ಪೂರ್ತಿ ಜನಸೇವೆ ಮಾಡಿ ನಾನು ಬದುಕ್ತಂತ ಒಂದು ಚೂರು ಸೇವೆ, ಜನಗಳ ಸೇವೆ ಕೆಲಸ ಮಾಡ್ತು ಅಂದಾಗ ಗೆಲ್ಸೋದು, ಜನಗಳು ಕೆಲಸ ಮಾಡ್ತು ಅಂದಾಗ ಗೆಲ್ಸೋದು. ಬಟ್ ನಾವೇನೋ ರೊಕ್ಕ ದುಡಿತೀವಿ, ಅಲ್ಲಿ ಹೋಗಿ ರೊಕ್ಕ ದುಡಿತೀವಿ, ಸೇರನಂತ ಉಂಗುರ ಚೈನ್ಸರ ಕಡೆಗೆಲ್ಲ ಕೆಂಗಿರ್ತಾನೆ ಹಂಗಾಗ್ತು ಅಂಬೋದು ಇದು ದೇವ್ರನೇ ಎಲ್ಲರಿಗೆ ಕೈ ಮುಗಿ ಕೇಳ್ತ. ಇದು ಸುಳ್ಳು. ಯಾವ ಸದಸ್ಯನು ರೊಕ್ಕ ದುಡಿಯಕ್ಕೆ ಪುರಸಭೆಗೆ ಸಾಧ್ಯವಿಲ್ಲ. ಹಂಗಾಗಿ ಅವಾಗೇನೋ ಎಲೆಕ್ಷನ್ ಬಂದಾಗ ಅದೇ ಜಿದ್ದು ಬಂದು ಬಿಡ್ತೈತೆ ಮನುಷ್ಯನಿಗೆ, ಆ ರೋಷ ಬರಂಗ್ ಮಾಡಿ ಬಿಡ್ತಾರ, ಏನೇನೋ ಮಾಡಿ ಬಿಡ್ತಾರ. ಆ ಜಿದ್ದಿಗೆ ನಾವು ನಿಂತ್ಕೊಂಡ್ಬಿಡ್ತೀವಿ. ಬಟ್ ಅಲ್ಲಿಂದ ದುಡಿಯೋದು ಏನೇನಿಲ್ಲ ಸ್ವಾಮಿಗಳೇ. ದಯಮಾಡಿ ಆಲೋಚನೆ ಮಾಡಿ ಹೆಜ್ಜೆಡ್ರಿ ನೀವೆಲ್ಲರೂ. ಕೆಲಸ ಮಾಡ್ಬೋದು ಅಷ್ಟೇ, ಕೆಲಸ ಮಾಡ್ಬೋದು. ನಮ್ ರೊಕ್ಕ ಹಾಕ್ತಿವಿ, ನಾವು ದುಡ್ಕೊಂಡ್ಬರ್ತೀವಿ, ಇದ್ದಂಗಿರಕಾಗ್ತದೆ. ಎಲ್ಲ ಸುಳ್ಳು ಏನಪ್ಪ. ನಾವು ಕಷ್ಟಪಟ್ಟು ಹೊರಗಡೆ ದುಡ್ಕೊಂಡ್ಬರ್ಬೇಕು, ಅಲ್ಲಿ ಬಂಡವಾಳ ಹಾಕ್ಬೇಕು, ಗೆಲಿಬೇಕು, ಮತ್ತೆ ಹೊರಗಡೆ ದುಡ್ಕೊಂಡ್ಬಂದೆ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ದುಡಿಯಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಅಲ್ಲ, ಬನ್ನಿ, ಇನ್ನೂ ಹೆಚ್ಚಿನ ನಮಗೂ ಆಸೆ, ಯುವಕರೆಲ್ಲ ಮತ್ತೆ ರಾಜಕೀಯಕ್ಕೆ ಬರ್ಬೇಕು, ಬನ್ನಿ. ಬಟ್ ನಾನೇನ್ ಹೇಳಿನಲ್ಲ, ಇದು ಸಹ ತೆರೆಗಿಟ್ಕೊಂಡ್ಬಿಡಿ ನೀವು. ಅಲ್ಲಿ ನಾವು ರೊಕ್ಕ ದುಡಿತೀವಿ ಎಂಬುದು ಸುಳ್ಳು. ಬನ್ನಿ, ಯುವಕರೆಲ್ಲ ಬನ್ನಿ, ಯುವಕರು ವಿದ್ಯಾವಂತರು ಬಂದ್ರೆ ಇನ್ನೂ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗ್ತದೆ. ಕ್ಷೇತ್ರ ಅಭಿವೃದ್ಧಿ ನಿಮಗೆಲ್ಲ ಐಡಿಯಾ ಇರ್ತದೆ. ನಾನು ಹೇಳಿನಲ್ಲ, ನಾನು SSLC ಫೇಲ್ ಆದ್ರೂ ನನ್ನ ಜನ 2 ಸಲ ಗೆಲ್ಲಿಸಿದ್ದಾರೆ. ನೀವು ಎಜುಕೇಟೆಡ್ಗಳೆಲ್ಲ ಬನ್ನಿ, ನಿಮ್ಗೆ ಸಪೋರ್ಟ್ ನಾನೆಲ್ಲ ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತೀನಿ. ನಾನು ಮಾಡ್ತೀನಿ ಅಂತ ಹೇಳಲ್ಲ, ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ಸಪೋರ್ಟ್ ಮಾಡ್ತೀನಿ. ನನಗೆ ಏನು ಗೊತ್ತಿರುತ್ತೆ ನಿಮ್ಗೆಲ್ಲ ತಿಳಿಸ್ತೀನಿ. ದಯಮಾಡಿ ಹೊಸಬ್ರು ಸಹ ಈ ಸರಿ ಪುರಸಭೆ ಸದಸ್ಯರಾಗಿ ಬಂದು ಆಯ್ಕೆ ಆಗಿರೋ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ ಸರ್. ಈಗ ಒಂದು ನೀವು ಛಲವಾದಿ ಸಮುದಾಯದ ಸಿದ್ದರಾಮಯ್ಯ ಸರ್ಕಾರ 2013ರಿಂದ 2018ರ ಅವಧಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಂದು ಇದು ಮಾಡ್ತಾರೆ, ರೋಸ್ಟರ್ ಮಾಡ್ತಾರೆ ಮೀಸಲಾತಿ. ಯಾವುದರಲ್ಲಿ? ಗುತ್ತಿಗೆದಾರರಲ್ಲಿ. ನಿಮ್ಮ ಸಮುದಾಯದಿಂದ ಗುತ್ತಿಗೆದಾರರು ಅಂದರೆ SC ಪಂಗಡದೊಳಗೆ ಗುತ್ತಿಗೆದಾರರು ಆಗಿದ್ದಾರೆ. ಅದು ನಿಜವಾಗ್ಲೂ ಕೆಲಸಗಳು ಸಿಗ್ತಿದ್ದಾವಂತೆ ಅವರಿಗೆ. ಸರ್ಕಾರವನ್ನು ಆದೇಶ ಹೊರಡಿಸಿದಲ್ಲ, ಅದು ಪಾಲನೆ ಆಗಿದೆ, ಕ್ಲೀನಾಗಿ ಅದು ಪಾಲನೆ ಮಾಡಬೇಕು ಸರ್. ಅದರ ಬಗ್ಗೆ 2 ಮಾತಿಲ್ಲ. ಅಲ್ಲ, ಆಗಿದಾರಂತ ಗುತ್ತಿಗೆದಾರ ಆಗಿದ್ದಾರೆ ಆಗಿದ್ದಾರೆ ಸರ್, ಆಗಿದ್ದಾರೆ. ಇಲ್ಲಿ ಕಂಪ್ಲೇಂಟ್ ಒಂದು 3 ಜನ ಆಗಿದ್ದಾರೆ ಹುಡುಗರು ಆಗಿದ್ದಾರೆ. ನಾನಂತೂ ಯಾವುದೇ ಕಾಂಟ್ರಾಕ್ಟ್ ಲೈಸೆನ್ಸ್ ನನಗಿಲ್ಲ. ನನಗೆ ಯಾವುದೇ ಕಾಂಟ್ರಾಕ್ಟ್ ಲೈಸೆನ್ಸ್ ಇಲ್ಲ ಸರ್. ನಾನು ಇವತ್ತು ಜೀವನ ಮಾಡಕತ್ತೀನಿ ಅಂದ್ರೆ ಯಾರಾದ್ರೂ ಓಪನ್ ಆಗಿ ಹೇಳ್ತೀನಿ ನಿಮ್ಮ ಹತ್ರ, ಜನಗಳ ಹತ್ರ ಓಪನ್. ಇವತ್ತು ನಾನು ಹೆಂಗ್ ಬದುಕ್ನಪ್ಪ ಅಂದ್ರೆ, ನಾನು ಯಾರಾದ್ರೂ ಗುತ್ತಿಗೆದಾರರ ಹತ್ರ ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ ಕೆಲಸ ತಗೊಂಡು ನಾನು ಆ ಕೆಲಸ ಮಾಡಿ ಅದ್ರಲ್ಲಿಂದ ಹೊಟ್ಟೆ ಜೀವನ ಮಾಡಕತ್ತೀನಿ. ನಾ ಯಾರಿಗೆ ತಲೆ ಹೊಡೆದು ಯಾರಿಗೆ ಮೋಸ ಮಾಡಿ ನಾನು ಜೀವನ ಮಾಡಿಲ್ಲ. ಅಲ್ಲ ಸರ್, ಈಗ ನೀವು ಬಡತನದ ಮೇಲೆ ಬರ್ತೀರಾ, ಒಂದು ತಳ ಸಮುದಾಯದಲ್ಲಿ ಹುಟ್ಟಿ ಇವತ್ತು ಒಂದು ಕಂಪ್ಲಿ ಎಂಬ ವಿಧಾನಸಭಾ ಕ್ಷೇತ್ರ ನೀರಾವರಿ ಏರಿಯಾ ಇದು, ಬ್ಯಾಕ್ಗ್ರೌಂಡ್ ಏರಿಯಾ ಇದು, ಡೆವಲಪ್ಮೆಂಟ್ ಇರ್ತಕ್ಕಂಥ ಕ್ಷೇತ್ರ. ವಿಜಯನಗರ ಬಳ್ಳಾರಿ ಜಿಲ್ಲೆಗೆ ನೀರಾವರಿ ಏರಿಯಾ ಮತ್ತು ಅತಿ ಶ್ರೀಮಂತರಿರ್ತಕ್ಕಂಥ ಏರಿಯಾ ಅಂತಲೇ ಕಂಪ್ಲಿ ಅಂತ ಹೆಸರಿದೆ. ಅಂಥ ಶ್ರೀಮಂತದಲ್ಲಿ ಗುಡಿಸಲು ಮನೆ ಹುಟ್ಟಿ ಇಲ್ಲಿ ಪುರಸಭೆ ಮೇಲೆ ಹುಡುಗಾಟ ಮಾತಾಡಲ್ಲ. ಇಲ್ಲಿ
ಅಷ್ಟೇ ಫೈಟು ಇರುತ್ತೆ, ಅಷ್ಟೇ ಶ್ರೀಮಂತರು ನಿಮ್ಮ ಮೇಲೆ ಹೆಂಗೆ ಬೀಳ್ತಾನೆ ನೋಡಲಿ ಬರ್ತಾನೆ ಬಿಟ್ಟಿನ ಅಂತ ಒಂದು ಭಾವನೆ ಇರುತ್ತೆ. ನಿಮ್ದು ಆರಂಭದಲ್ಲಿ ನಿಮ್ಗೆ ಯಾರಾದರೂ ನಿಮ್ಮವ್ರ ಅಥವಾ ಸಂಬಂಧಿಕರ ಸ್ನೇಹಿತರು ಅದು ನಿಮ್ಗೆ ಆಲ್ದರೋ ನೀನೇನಾಗ್ತೀಯೋ ನಿನ್ನ ಕೈ ಏನಾಗತ್ತೆ ಅಂತ ಏನಾದ್ರು ಇದು ಮಾಡಿದ್ರು ಅವಮಾನ ಮಾಡಿದ್ರು? ಇಲ್ಲ ಸರ್, ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಹೌದಾ? ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಹಾಂ, ಪ್ರೋತ್ಸಾಹ. ಬೇರೆ ಬೇರೆ ಪಕ್ಷದವರು ಸಹ ಹಾಂ ಇಲ್ಲ ಹನುಮಂತಂದ್ರೆ ಇರ್ಲಿ ಬಿಡ, ಅವನೊಬ್ಬನಿರ್ಲಿ, ಹಾಂ. ಅವ್ನು ಯಾವುದೇ ಪಕ್ಷ ಇರಲಿ, ಅವನೊಬ್ಬನಿರ್ಲಿ ಅಂತ ನನ್ನ ಪುಷ್ ಮಾಡಿದ್ದಾರೆ. ಅಂದರೆ ನೀವು ಎಲ್ಲರಿಗೂ ಒಂಥರ ಮಗ ಇದ್ದಂಗೆ. ಅದ್ರಾಗ ಎರಡು ಮಾತು, ಈ ಕ್ಷೇತ್ರ ಜನತೆ, ಕಂಪ್ಲಿ ನಗರ ಮತ್ತು ಕ್ಷೇತ್ರ ಜನತೆ ಅವರು ಕೊಟ್ಟ ಹುಮ್ಮಸ್ಲಿಂದನೇ ನಾನು ಈ ಒಂದು ಹಂತಕ್ಕೆ ಒಂದು ಸಾಧ್ಯ ಆಯಿತು. ಸರ್, ಈಗ ನೀವು ಭಾಳ ಇದರಿಂದ ಬಂದಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ಒಂದು 5 ಗ್ಯಾರಂಟಿ ಸ್ಕೀಮ್ಗಳನ್ನು ಮಾಡಿದ್ರು. ನೀವು ಕಾಂಗ್ರೆಸ್ ಪಕ್ಷದ ಇರೋದ್ರಿಂದ, ಇವ್ರು ಕಾಂಗ್ರೆಸ್ಸಲ್ಲಿ ಬೆಳೆದ್ರಿಂದ ಆ 5 ಸ್ಕೀಮ್ಗಳು ಕೆಲವೊಬ್ರು ಎಲ್ಲರ ಹತ್ರ ಅಲ್ವ, ಕೆಲವೊಬ್ರು ಸರಿ ಇಲ್ಲ, ಅದನ್ನ ನಿರುದ್ಯೋಗಿಗಳಾಗ್ತಾರೆ, ಆ ಸುಮ್ಮನೆ ವೇಸ್ಟು, ಕೂಲಿ ಮಾಡಕ್ಕೆ ಬರಲ್ಲ ಅಂತ ಕೆಲವರು ಮಾತಾಡ್ತಾರೆ. ಆ 5 ಸ್ಕೀಮ್ಗಳ ಬಗ್ಗೆ ಅದು ಕೆಲವು ಬಡವರಾಗ್ತದೆ, ನಿಜವಾದ ಬಡವರು ಒಳ್ಳೇದಪ್ಪ, ಇವತ್ತು ನಮ್ಗೆ ಹಾಸ್ಪಿಟ್ಲಿಗೆ ಇರ್ಬೋದು, ಮಕ್ಕಳು ಶಾಲೆಗೆ ಒಳ್ಳೆ ಫ್ರೀ ಬಸ್ ಮಾಡಿ ಅನುಕೂಲ ಆಯಿತು, ತಿಂಗಳ ಕೊಟ್ಟು ನಮ್ಮ ಯಜಮಾನಿಗೆ ಟ್ರೀಟ್ಮೆಂಟ್ಗೆ ಆಗುತ್ತೆ, ಗುಳಿ ಠಾಣಕ್ಕೆ ಆಗುತ್ತೆ ಅಂತಾರೆ. ಆ ಯೋಜನೆ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇವತ್ತು ಯಾರ ಮನೆಗೆ ರೇಷನ್ ಅಕ್ಕಿ ತಿಂಬದಲ್ಲ ಹೇಳಿ? ಎಲ್ಲ ಯಾವ ಶ್ರೀಮಂತರ ಮನೆಗೆ ರೇಷನ್ ಅಕ್ಕಿ ತಿಂಬದಲ್ಲ? ಎಲ್ಲ ತಿಂತಾರೆ. ದೋಷೆಗಾದ್ರೂ ಬಳಸ್ತಾರ? ಹೌದು, ಬಳಸ್ತಾರೆ, ಸತ್ಯ ಅದು, ನಿಜ ಅದು. ಏನು ನೀವು ರಾವ ತಮ್ಮಂದು ಏನು ಮಾಡಿದ್ರು ದೋಷಿಗಾದ್ರೂ ಬಳಸ್ತಾರೆ. ನಾನು ಬರೀ ಅಕ್ಕಿ ಬಗ್ಗೆ ಮಾತಾಡ್ತಿಲ್ಲ. ಫ್ರೀ 200 ರೂಪಾಯಿ ಕೊಡ್ತಾರೆ, ಫ್ರೀ ಕರೆಂಟ್. ಆಯ್ತು ಸರ್, 5 ಯೋಜನೆ ಬಗ್ಗೆ ಸರ್. ಇವತ್ತು 5 ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ನಡೆಸಕತ್ತಾರೆ. ಹೌದು. ಈ ಹಿಂದೆ ಏನು ಇದ್ವಲ್ಲ ಸರ್ಕಾರಗಳು, ಸೆಂಟ್ರ್ ಬಂದೋದ್ವಲ್ಲ, ಈ ಗ್ಯಾರಂಟಿ ಕೊಡ್ಲಾರ್ದಂಗೆ ಅಧಿಕಾರ ತಗೊಂಡ್ರು, ಅಧಿಕಾರ ಮಾಡಿದ್ರು, ಏನು ಅಭಿವೃದ್ಧಿ ಬಹಳ ಮಾಡಿದಾರೆ ಹೇಳ್ರಿ. ಕರೆಕ್ಟ್. ಈಗ ಇವ್ರೇನು ಅಭಿವೃದ್ಧಿ ಗ್ಯಾರಂಟಿ ಸ್ಕೀಮ್ ಎಲ್ಲ ದುಡ್ಡು ಹಾಕಿದ್ರೆ ಅಭಿವೃದ್ಧಿ ಆಗ್ತದೆ ಅಂತ ಅಂತಾರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ರೆ ಸ್ವಲ್ಪ ಹೇಳಿ ಸರ್. ಏನಿಲ್ಲ, ಈಗ ಗ್ಯಾರಂಟಿ ಕೊಟ್ಟು ಸರ್ಕಾರ ನಡೆಸಕತ್ತಾರೆ. ಹೌದು, ಸರ್ಕಾರ ದಿವಾಳಿ ಏನಾಗಿಲ್ಲ. ಆಗಿಲ್ಲ.